ತಿಳ್ಕೋಬೇಕು, ಮ್ಯಾಗಿ ಒಂದು ಸರಿ ಇಲ್ಲ ಅಂತಲ್ಲ, ನೂಡಲ್ಸ್ ಒಂದು ಕಂಪನಿ ಸರಿ ಇಲ್ಲ ಅಂತಲ್ಲ, ಎಲ್ಲ ಸಿದ್ಧ ಆಹಾರಗಳಲ್ಲೂ ಸಮಸ್ಯೆ ಇದೆ. ಮತ್ತೆ ನೂಡಲ್ಸ್ ಆಹಾರವೇ ಸರಿ ಇಲ್ಲ ಅಂತಲ್ಲ. ನೂಡಲ್ಸ್ ಚೈನಾ, ಜಪಾನ್, ಕೊರಿಯಾ ಎಲ್ಲ ದೇಶದಲ್ಲೂ ನೂಡಲ್ಸ್, ನಮ್ಮಲ್ಲಿ ಅಕ್ಕಿ ಅನ್ನ ಊಟ ಮಾಡಿದಾಗೆ ನೂಡಲ್ಸ್ ಇಲ್ಲಿ ಸ್ಟೇಪಲ್ ಇರ್ತಕ್ಕಂಥದ್ದು. ಮನೆಯಲ್ಲಿ ಮಾಡ್ಕೊಂಡು ನಾವು ಶಾವಿಗೆ ಮಾಡ್ಕೊಳ್ಳೋ ಥರ ನೀವು ನೂಡಲ್ಸ್ ಮಾಡ್ಕೊಳ್ಳಿ, ನೂಡಲ್ಸ್ ಏನು ಇದಲ್ಲ. ಆದರೆ ಯಾವಾಗ ಇದು 2 minute ನೂಡಲ್ ಅಂತ ಹೇಳಿ ಮಾಡಿ ಇನ್ಸ್ಟಂಟ್ ಆಗಿ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಅದಕ್ಕೆ ಹಾಕುವ ಇಂಗ್ರೀಡಿಯೆಂಟ್ಸ್, MSG ಅಲ್ಲಿ ಇಲ್ಲಿ ಏನಾಗಿದೆ ದುರಂತ ಅಂತ ಹೇಳಿದ್ರೆ, MSG ಅವ್ರು ಹಾಕ್ತಾ ಇಲ್ಲ ಅಂತ ಕ್ಲೇಮ್ ಮಾಡೋದು ಕೂಡ ತಪ್ಪು. ಯಾಕಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. MSG ಅಲ್ಲಿ ಕಾನೂನಲ್ಲಿ ಪಾಸ್ತಾ ಮತ್ತು ನೂಡಲ್ಸ್ಗೆ ಬ್ಯಾಂಡ್, ಈ ಬ್ಯಾಂಡ್ ಐಟಮ್ ನಾನು ಹಾಕ್ತಾ ಇಲ್ಲ ಅಂತ ಹೇಳೋದೇನು ಬಂತು? ಕಾನೂನಲ್ಲಿ ಅವಕಾಶ ಇಲ್ಲ ಒಂದು. ಹಾಗಾದ್ರೆ MSG ಹೇಗೆ ಕಾಣ್ತು? ಅದಕ್ಕೆ ಅವರು ಒಂದು ಜಾಣತನದಿಂದ ಏನು ಮಾಡಿದ್ದಾರೆ ಅಂದರೆ ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂತ ಬರ್ತದೆ. ಆ ಹೈಡ್ರೋಲೈಸ್ ಪ್ರೋಟೀನ್ ಅನ್ನು ಇಂಡೈರೆಕ್ಟ್ ಆಗಿ ಇಂಗ್ರೀಡಿಯೆಂಟ್ ಆಗಿ ಹಾಕ್ತಾರೆ. ಹೈಡ್ರೋಲೈಸ್ ಪ್ರೋಟೀನ್ ಅಂದ್ರೆ ಏನು ಗೊತ್ತಾ? ನಮ್ಮ ಕಡಲೆ ಬೀಜ ಅಥವಾ ಬೇಳೆಕಾಳುಗಳಲ್ಲಿ ಇರೋ ಪ್ರೋಟೀನ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕುದಿಸೋದು. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕುದಿಸ್ಕೊಂಡ್ರೆ ಅದರ ಚೈನ್ ಒಡ್ಕೊಂಡು ಗ್ಲೂಟಾಮಿಕ್ ಆಸಿಡ್ ಇಂಡಿವಿಜುವಲ್ ಆಗಿ ಅಮಿನೋ ಆಸಿಡ್ ಹೊರಗಡೆ ಬರುತ್ತೆ. ಅದು ಎಷ್ಟು ಬರ್ತದೆ ಅಂತ ಹೇಳಿದ್ರೆ 30% to 50% ಹೊರಗಡೆ ಬರುತ್ತೆ ಈ ಹೈಡ್ರೋಲೈಸ್ ಪ್ರೋಟೀನ್ ಬಗ್ಗೆ. ಈ ಹೈಡ್ರೋಲೈಸ್ ಪ್ರೋಟೀನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಲೇಬಲ್ ನೋಡಿದ್ರೆ ಹೈಡ್ರೋಲೈಸ್ ಪ್ರೋಟೀನ್ ಅಂದ್ರೆ ಯಾರಿಗೆ ಅರ್ಥ ಆಗುತ್ತೆ? MSG ಬಗ್ಗೆ ಅಟ್ಲೀಸ್ಟ್ ಜನರಿಗೆ ಒಂದು ಮಾಹಿತಿ ಇದೆ. ಇವ್ರು ಏನ್ ಮಾಡಿದ್ರು, ತಾನೇ ಕೊಲ್ಲಿಲ್ಲ, ಸುಪಾರಿ ಕೊಟ್ಟು ಕೊಲ್ಸಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿದ್ರು. ಈ ಹೈಡ್ರೋಲೈಸ್ ಪ್ರೋಟೀನ್ ಅಲ್ಲಿ ಗ್ಲೂಟಾಮಿಕ್ ಆಸಿಡ್, ಗ್ಲೂಟಮೇಟು ಅತಿ ಹೆಚ್ಚಿರೋದು. ಎಲ್ಲಾ ನೂಡಲ್ಸ್ ಪ್ಯಾಕ್ ಅಲ್ಲೂ ಗ್ಲೂಟಮೇಟ್ ಇದೆ. ಹೈಡ್ರೋಲೈಸ್ ಪ್ರೋಟೀನ್ 1% ಹಾಕ್ತಾರೆ, 1% 50% ಇದೆ ಅಂತ ಹೇಳಿದ್ರೆ ನಿಮಗೆ 500 mg ಬಂದಾಯ್ತು. ಸೊ ನಮಗೆ ಇರೋ 5 mg ಲಿಮಿಟ್ ಇರತಕ್ಕಂಥದ್ದು ಎಲ್ಲಿ ಹಾಕಬೇಕು ಅಲ್ಲಿ. ಇದು ನೆಗೆಟಿವ್ ಲಿಸ್ಟ್ ನೀವು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿಯಲ್ಲಿ ನೋಡಿದ್ರೆ. ಆದ್ರೆ ಕಾನೂನಿನಲ್ಲಿ ಮ್ಯಾಗಿಯನ್ನು ಶಿಕ್ಷೆ ಮಾಡಕ್ ಆಗಲ್ಲ. ಕಾರಣ ಒಂದೇ, ಲೆಡ್ ನ ತಗೊಂಡು ಮಾಡಬಹುದು, ಆದ್ರೆ MSG ಗ್ಲೂಟಮೇಟ್ ಇಟ್ಕೊಂಡು ಮಾಡಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ MSG ಗೆ ಲಿಮಿಟ್ ಇದೆ, ಆದ್ರೆ ಗ್ಲೂಟಾಮಿಕ್ ಆಸಿಡ್, ಅಮಿನೋ ಆಸಿಡ್ಗೆ ಲಿಮಿಟ್ ಇಲ್ಲ, ಗ್ಲೂಟಮೇಟ್ಗೆ ಲಿಮಿಟ್ ಇಲ್ಲ. ಇದು ಯಾಕೆ ಹೀಗೆ ಕಾನೂನು ಮಾಡ್ಕೊಂಡಿದ್ದಾರೆ ಅಂದ್ರೆ, ಈ ಕಾನೂನಿನ ಕರಡು ಕೊಟ್ಟವರೇ ಕಂಪನಿಯವರು. ತಮಗೆ ಹೇಗೆ ಅನುಕೂಲ ಆಗಬೇಕು ಹಾಗೆ ಮಾಡ್ಕೊಟ್ಟಿದ್ದಾರೆ. ಹೆಂಗಂದ್ರೆ ಕಳ್ಳ ಕಾನೂನನ್ನ ಪೊಲೀಸಿಗೆ ಬರೆದು ಕೊಟ್ಟಂಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಒಂದೇ ನಾವು ಏನು ಮಾಡಬೇಕು, ಸರ್ಕಾರ ಗ್ಲೂಟಾಮಿಕ್ ಆಸಿಡ್ಗೆ ಕಾನೂನಿನಲ್ಲಿ ಲಿಮಿಟ್ ತರದೇ ಇದ್ರೆ, ಗ್ಲೂಟಮೇಟ್ಗೆ ಲಿಮಿಟ್ ತರದೇ ಇದ್ರೆ, ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂತ ಏನಿದೆಯೋ ಈ ವೆಜಿಟಬಲ್ ಫುಡ್, ಬ್ಯೂಟಿಫುಲ್ ನೇಮ್ ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂತ, ಅದು ಆಸಿಡ್ ಹಾಕಿ ಕುದಿಸೋದು ನೋಡಿದ್ರೆ ನಾವೇನು ಆಹಾರ ತಯಾರಿಸ್ತೀವೋ ಸೋಪ್ ತಯಾರಿಸ್ತೀವೋ ಅಂತ ಆಗುತ್ತೆ. ಇದು ದುರಂತ. ಸೊ ಲೆಡ್ ಆಫ್ ಕೋರ್ಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ಇದ್ರ ಜೊತೆ ಮಾತ್ರ ಅಲ್ಲ, ಗಾಳಿಯಿಂದ ಹಿಡಿದು ಎಲ್ಲ ಆಹಾರದಲ್ಲೂ ಲೆಡ್ ಇದೆ. ನಮಗೆ ಈ ಇಶ್ಯೂಯಿಂದ ನಾವು ಏನು ಈಗ ತಗೋಬೇಕು ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಒಂದು ಬ್ರ್ಯಾಂಡು ಒಂದು ಬ್ರ್ಯಾಂಡಲ್ಲಿರೋ ಆಹಾರದ ಸುರಕ್ಷತೆಯನ್ನ ನಾವು ವಿಶ್ಲೇಷಣೆ ಮಾಡಕೊಂಡು ಇಷ್ಟಕ್ಕೆ ನಿಲ್ಲಿಸಬಾರದು. ಆಹಾರದ ಸಮಗ್ರ ಸರಪಳಿಯಲ್ಲಿ ಇವತ್ತು ಸೇಫ್ಟಿ ಇಸ್ ಕಾಂಪ್ರಮೈಸ್ಡ್. ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಎಕ್ಸಾಕ್ಟ್ಲಿ, ಬಂದೆ ಈ ವಿಚಾರವಾಗಿ. ದೀಪಾ ಕಾಮತ್ ಅವರೇ, ನೀವೇನು ಹೇಳ್ತೀರಾ? ಮ್ಯಾಗಿ ಎಷ್ಟು ಮಟ್ಟಿಗೆ ಡೇಂಜರಸ್ ಹಾಗಾದ್ರೆ? ನಾವು ಚೈಲ್ಡ್ ನ್ಯೂಟ್ರಿಷನ್ ಹೇಳ್ಕೊಡುವಾಗ ಯಾವಾಗಲೂ ಮೊದಲೇ ಹೇಳ್ತಾ ಇದ್ವಿ, ಇನ್ಸ್ಟೆಂಟ್ ಫುಡ್ ಇಸ್ ನೆವರ್ ದ ಹೆಲ್ದಿಯೆಸ್ಟ್ ಫುಡ್ ಅಂತ. ಯಾವುದಾದ್ರೂ ಪ್ಯಾಕೇಜ್ ಮಾಡಿರೋ ಐಟಮ್ ಇರುತ್ತೆ, ಮತ್ತೆ ಟಿನ್ನಲ್ಲಿ ಬರೋ ಅಂತ ಐಟಮ್ ಇದೆಯಲ್ವಾ, ಇಟ್ ಇಸ್ ನೆವರ್ ದ ಸೇಮ್ ಆಸ್ ಫ್ರೆಶ್ ಫುಡ್ ತಿನ್ನೋ ಹಾಗೆ. ಇವಾಗ ನಾವು ಅಡುಗೆ ಮನೇಲಿ ಪ್ರಿಪೇರ್ ಮಾಡಿರೋದು ನಮ್ಗೆ ಗೊತ್ತಿದೆ ಯಾವ ಥರ ಎಣ್ಣೆ ಉಪಯೋಗಿಸಿದ್ದೀವಿ, ಎಷ್ಟು ಉಪ್ಪು ಸಕ್ಕರೆ ಎಲ್ಲ ಉಪಯೋಗಿಸಿದ್ದೀವಿ ಅಂತ. ಸೊ ವಿ ಆರ್ ಸೇಫ್ ವಿತ್ ದಟ್. ಇದೇನಾಗುತ್ತೆ, ನೀವು ಪ್ಯಾಕೆಟ್ ಟಿನ್ನಲ್ಲಿ ಮಾರೋ ಐಟಮ್ಸು ಅದು ಯಾವಾಗ ಪ್ರಿಪೇರ್ ಆಗಿದೆ, ಎಷ್ಟು ದಿನ ವೇರ್ ಹೌಸ್ ಅಲ್ಲಿ ಕೂತ್ಕೊಂಡಿದೆ, ಫೈನಲಿ ಸ್ಟೋರಿಗೆ ಯಾವಾಗ ಬಂದು ನೀವು ತಕೊಂಡು ಎಷ್ಟು ದಿನ ಆದ್ಮೇಲೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅಷ್ಟು ದಿನ ಅದು ಹಾಳಾಗಿಲ್ಲ ಅಂದ್ರೆ ಅದು ಉಳ್ಕೊಳ್ಳೋಕೆ ಏನ್ ಕಾರಣ? ಫ್ರೆಶ್ ಫುಡ್ ಡಸ್ ನಾಟ್ ಸರ್ವೈವ್ ದಟ್ ಲಾಂಗ್. ಅದಕ್ಕೋಸ್ಕರ ಅವ್ರು ಏನೇನು ಕೆಮಿಕಲ್ಸ್ ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇದರಿಂದ ನಾವು ಯಾವಾಗಲೂ ಆಸ್ ಡೈಟಿಷಿಯನ್ಸ್ ಫ್ರೆಶ್ ಫುಡ್ನ ನಾವು ಪ್ರಿಫರ್ ಮಾಡ್ತೀವಿ. ಇನ್ನೊಂದು ನಾವು ಏನು ಹೇಳ್ತೀವಿ ಅಂದರೆ, ಹೌದು ಇವಾಗ ಟೋಟಲಿ ಕಟ್ಔಟ್ ಮಾಡೋಕ್ಕಾಗಲ್ಲ ಜಂಕ್ ಫುಡ್, ಬಟ್ ಅದನ್ನು ಆದಷ್ಟು ಮಿನಿಮಮ್ ಆಗಿ ಯೂಸ್ ಮಾಡಿ ಅಂತ ನಾವು ಡೈಟಿಷಿಯನ್ಸ್ ಆಗಿ ಹೇಳ್ತೀವಿ. ಸೊ ಸರ್ ಹೇಳ್ದಂಗೆ ಇಟ್ ಇಸ್ ನಾಟ್ ಅಬೌಟ್ ಒನ್ ಫುಡ್, ಇಟ್ ಇಸ್ ಅಬೌಟ್ ಎನಿಥಿಂಗ್ ದಟ್ ಇಸ್ ಪ್ಯಾಕೇಜ್ಡ್. ಪ್ಯಾಕೇಜ್ ಮಾಡಿರೋದು ಮತ್ತು ಟಿನ್ನಲ್ಲಿ ಇರೋದು, ಇನ್ಸ್ಟೆಂಟ್ ಅಂತ ಬಂದಿರೋದು ಯಾವಾಗಲೂ ಹೆಲ್ದಿ ಆಗಿರೋದಕ್ಕೆ ಅಷ್ಟೊಂದು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಎಸ್, ಎಕ್ಸಾಕ್ಟ್ಲಿ. ಓಕೆ ಡಾಕ್ಟರ್, ಹಾಗಾದ್ರೆ ಈ ರೆಡಿಮೇಡ್ ಫುಡ್ ಅಂತ ನಾವೇನು ಕರಿತೀವಿ, ರೆಡಿ ಟು ಈಟ್ ಫುಡ್, ಸೊ ಇದೆಷ್ಟು ಮಟ್ಟಿಗೆ ಡೇಂಜರಸ್ ಅಂತ ಹೇಳ್ತಾರೆ? ಡೆಫಿನೆಟ್ಲಿ ಈಗ ಅವರಿಬ್ಬರು ಹೇಳಿದಾಗೆ ಯಾವುದೇ ಪ್ರೊಸೆಸ್ಡ್ ಫುಡ್ ಇರ್ಬೋದು, ಯಾವುದೇ ಜಂಕ್ ಫುಡ್, ಬೇಸಿಕಲಿ ಪ್ರಿಸರ್ವೇಟಿವ್ಸ್ ಇರಲೇಬೇಕು. ಇಲ್ಲಾಂದರೆ ಯಾವುದೇ ಫುಡ್, ಈಗ ನಾವು ಅಡುಗೆ ಮನೆಯಲ್ಲಿ ಫ್ರೀಸರಲ್ಲಿ ಇಡ್ತೀವಿ ಅಥವಾ ಫ್ರಿಜ್ಜಲ್ಲಿ ಇಡ್ತೀವಿ, ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಸಮ್ ಪ್ರಿಸರ್ವೇಟಿವ್ಸ್ ಅಂತ, ಪ್ರಿಸರ್ವೇಷನ್ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ ಫಾರ್ ದ ಪ್ರಿಸರ್ವೇಷನ್, ಸೊ ದಟ್ ಇಟ್ ಲಾಸ್ಟ್ ಲಾಂಗ್, ಜಾಸ್ತಿ ದಿವಸ ಹಾಗೆ ಇರಲಿ ಅಂತೇಳಿ ಇದು ಮಾಡ್ತಾರೆ. ಬಟ್ ಆ ಕೆಮಿಕಲ್ಸು ನಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ರಾಬ್ಲಮ್ ಮಾಡ್ತದೆ. ಯಾವುದೇ ಇರಲಿ, ಮಿತವಾಗಿದ್ರೇ ಹಿತ. ಯಾವುದೇ ಪ್ರಮಾಣ ಇರಲಿ, ಯಾವುದೇ ಟ್ಯಾಬ್ಲೆಟ್ ಇರ್ಬೋದು, ಏನೇ ಇರಲಿ, ಒಂದು ಲಿಮಿಟ್ ಅಂತ ಇರುತ್ತೆ, ಅಷ್ಟೊಳಗಿದ್ರೇ ನಮಗೆ ಸೇಫ್ಟಿ. ಒಂದು ಲಿಮಿಟ್ ದಾಟಿದ ಮೇಲೆ ಯಾವತ್ತೂ ಒಳ್ಳೆಯದಲ್ಲ. ಅದೇ ಥರ ಮಾತ್ರ ಈಗ
ಮೊನೋಸೋಡಿಯಂ ಗ್ಲುಟಮೇಟ್ ಇರ್ಬೋದು, ಲೆಡ್ ಇರ್ಬೋದು. ಮೊನೋಸೋಡಿಯಂ ಗ್ಲುಟಮೇಟ್ ಬಗ್ಗೆ ಇನ್ನೂ ಸ್ಟಿಲ್ ಕಾಂಟ್ರವರ್ಸಿ ಇದೆ, ಅದು ಸೇಫಾ ಅಲ್ವಾ ಅಂತ. ಬಟ್ ಲೆಡ್ ಈಸ್ ಡೆಫಿನೆಟ್ಲಿ ಡೇಂಜರಸ್. ಲೆಡ್ ಯಾವುದೇ ಪ್ರಮಾಣದಲ್ಲಿದ್ರೂ ಒಳ್ಳೆಯದಲ್ಲ. ಈಗ ಹೇಳಿರೋದಾಗಿ ಈಗ ಮ್ಯಾಗಿ ಅಥವಾ ಬರೀ ನೂಡಲ್ಸ್ ಅಂತನೆಲ್ಲ ಲೆಡ್ ಗಾಳಿಯಲ್ಲಿದೆ, ನೀರಲ್ಲಿದೆ, ಸಾಯಿಲಲ್ಲಿದೆ. ಎಸ್ಪೆಷಲಿ ಇದು ಮಕ್ಕಳು ನೆಲದ ಮೇಲೆ ಓಡಾಡ್ತಿರ್ತಾರೆ, ಪೇಂಟ್ ಮುಟ್ತಿರ್ತಾರೆ, ಪೇಂಟ್ನ ಬಾಯಲ್ಲಿ ಹಾಕೋತಿರ್ತಾರೆ, ಅದ್ರ ಜೊತೆಗೆ ಮ್ಯಾಗಿ. ಸೊ ಇಟ್ ಡೆಫಿನೆಟ್ಲಿ ಒಳ್ಳೆಯದಲ್ಲ ಅದು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ. ಈ ಪ್ರೊಸೆಸ್ಡ್ ಫುಡ್ ಅಥವಾ ಈ ಕ್ಯಾಂಡ್ ಫುಡ್ಸ್ ಆರ್ ಎನಿ ರೆಡಿಮೇಡ್ ಫುಡ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಬಟ್ ಹೌದು, ಹಾಗೆ ಐ ಮೀನ್ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಒನ್ಸ್ ಇನ್ ಅ ವೈಲ್ ಈಸ್ ಓಕೆ. ಬಟ್ ಅದು ಹೇಗೆ ಅಂದರೆ ಅದು ಚಟ, ಅದು ಒಂದ್ಸತಿ ತಿಂದಮೇಲೆ ಅದು ಇದೆಯಲ್ಲ ಮೊನೋಗ್ಲುಟಮೇಟ್ ಇದೆಯಲ್ಲ, ಇಟ್ ಗಿವ್ಸ್ ಎ ಸ್ಪೆಷಲ್ ಟೇಸ್ಟ್. ಈಗ ನಮಗೆ ಯೂಶಲಿ ಗೊತ್ತಿರೋ 4 ಟೇಸ್ಟ್: ಸಿಹಿ, ಕಹಿ, ಹುಳಿ, ಖಾರ. ಬಟ್ ಇದೆಯಲ್ಲ ಗ್ಲುಟಮೇಟ್ ಇದೆಯಲ್ಲ, ಅದು ಉಮಾಮಿ ಅಂತ ಒಂದು 5th ಟೇಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ ಟೇಸ್ಟ್ ಕೊಡುತ್ತೆ. ಅದು ನಮ್ಗೇನು ಮಾಡುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದು ಮತ್ತೆ ಮತ್ತೆ ತಿಂದಾಗ ಆಬ್ವಿಯಸ್ಲಿ ಅದು ಎಲ್ಲ ಕಡೆಯೂ ಸ್ಟೋರ್ ಆಗುತ್ತೆ. ಬೋನಲ್ಲಿ ಸ್ಟೋರ್ ಆಗ್ಬೋದು, ಹಲ್ಲಲ್ಲಿ ಸ್ಟೋರ್ ಆಗ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ತುಂಬಾ ತೊಂದರೆ ಮಾಡ್ತದೆ ಹೆಲ್ತಿಗೆ. ನಿಜ. ಸೊ ಒಂದು ಬ್ರ್ಯಾಂಡ್ ಅವ್ರು ಹೇಳ್ತಾರೆ ನೋ ಒನ್ ಕ್ಯಾನ್ ಈಟ್ ಜಸ್ಟ್ ಒನ್ಸ್ ಅಂತ, ಆ ರೀತಿ ನಮ್ಮನ್ನ ಸೆಳೀತಾ ಇರುತ್ತೆ. ಓಕೆ ಫೈನ್, ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ನಾನು ಮುಂದುವರಿಸ್ತೇನೆ. ಹಾಗೆ ಉಸ್ನಾ ಅರೂಜ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನಮ್ಮಿ ಬದುಕಲಿ ರಂಗೇರಿದೆ ಕೇಸರನದೇ ರಂಗು, ಜಗವೆಲ್ಲ ಕಣ ಕಣದಲ್ಲಿಯೂ ರಂಗೇರಿ ಹರಡಿವೆ ಜಗವೆಲ್ಲ. ಇದು ವಿಮಲ್ನ 25 ವರ್ಷ ಸಂಬಂಧದ ಸಂಭ್ರಮ. ಈಗ ಪ್ರಾರಂಭ ಅಷ್ಟೇ. ವಿಮಲ್ ಪಾನ್ ಮಸಾಲ, ಕಣಕಣದಲ್ಲೂ ಕೇಸರ್ನ ಶಕ್ತಿ. Our unreasonable spirit helps us create products that can change lives. Technology that can twist, turn, and make you unbeatable. Powered by 5th generation Intel Core processors. Now buy an Acer, get a chance to meet Rithik, and get exciting offers worth $13,000. ಆದರೆ ಕೆಲವು ಸಿಂಹಗಳ ವಿಚಾರಕ್ಕೆ ಹೋಗದೇ ಇದ್ರೇನೆ ಬೆಟರ್. ಬೇಟೆ ಆಡೋರೆ ಬೇಟೆ ಆಗೋಗಿದ್ದಾರೆ ವೀರಪ್ಪ. ಇಲ್ಲಿ ಕೇಳಪ್ಪ, ಕೆಲಸ ಎಲ್ಲ ಪರ್ಫೆಕ್ಟ್ ಆಗ್ಬೇಕು. ಮೈ ನೇಮ್ ಕೇಶವ ಕುಟ್ಟಿ, ಪೇಂಟಿಂಗ್ ಮೊದಲು ಮರ್ದಿನಿ ಪುಟ್ಟಿ, ಚಕ್ಕೆ ಹೊರ ಗಟ್ಟಿ, ಓನ್ಲಿ ಬಿರ್ಲಾ ವೈಟ್ ವಾಲ್ಕರ್ ಪುಟ್ಟಿ. ಕೆಲಸ ಪರ್ಫೆಕ್ಟ್ ಆಗುತ್ತೆ ಪೇಂಟ್ ಗಿಂತ ಮೊದಲು ಬಳಸಿದರೆ ಬಿರ್ಲಾ ವೈಟ್ ವಾಲ್ಕರ್ ಪುಟ್ಟಿ. ನಾನು ನಿಮ್ಮೆಲ್ಲರಿಗೂ ಡಾಕ್ಟರ್, ಆದ್ರೆ ನನ್ನ ಎಲ್ಲ ನೋವುಗಳಿಗೂ ನನ್ನ ಡಾಕ್ಟರ್ ಮಾತ್ರ ಮೈ ಡಾಕ್ಟರ್ ಪೇನ್ ರಿಲೀಫ್ ಆಯಿಲ್. ಭುಜ, ಕತ್ತು, ಮೊಣಕಾಲು, ಸೊಂಟ ಯಾವ ನೋವನ್ನಾದರೂ ಚಿಟಿಕೆಯಲ್ಲಿ ಮಂಗಮಾಯ ಮಾಡುತ್ತದೆ ಮೈ ಡಾಕ್ಟರ್ ಪೇನ್ ರಿಲೀಫ್ ಆಯಿಲ್. ಅವನ ಹೆಸರೇನು? ಪುಷ್ಪರಾಜ್. ಒಂದ್ ನಿಮಿಷ, ಪುಷ್ಪರಾಜ್ ಹೋಗ್ಲಿ. ಹ್ಯಾಪಿ ಬರ್ತ್ಡೇ ಪುಷ್ಪರಾಜ್. ನಿಮ್ಗೆ ಯಾರು ಹೇಳಿದ್ದು ನಾನು ಪುಷ್ಪರಾಜ್ ಅಂತ? ಯಾವಾಗ್ಲೂ ಬೈಕ್ ಪುಷ್ ಮಾಡೋದನ್ನು ನೋಡಿದ್ರೆ ಜನ ಹಾಗೆ ಅಂತಾರೆ. ನಿಮ್ಮ ECG ಸರಿಯಾಗಿರಿಸಿ. ECG ಅಂದ್ರೆ ಎಂಜಿನ್, ಕ್ಲಚ್ ಹಾಗೂ ಗೇರ್. ಮತ್ತೆ ಸರ್ವೋ 40 ಆಯಿಲ್ ಅಂದ್ರೆ ECG ಸ್ಪೆಷಲಿಸ್ಟ್. ಇದು ಬೈಕ್ ಅನ್ನು ಟಿಪ್ ಟಾಪ್ ಇರಿಸುತ್ತೆ, ಗೌರವವನ್ನು ಉಳಿಸುತ್ತೆ. ಫ್ರಮ್ ಇಂಡಿಯನ್ ಆಯಿಲ್. ಯಾರು ನನ್ನ ಮದ್ವೆನೇ ಆಗಲ್ಲ ಅಂತಾರೆ ನೋಡಿ. ನಾನೇನ್ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಾ. ಆದರೆ ಇದು ಅಂದ್ರೆ ಚಿನ್ನ, ಒಳ್ಳೆ ವೈಫ್ ಬೇಕು ಅಂದ್ರೆ ಬ್ಯಾಚುಲರ್ ಲೈಫ್ ಇಂದ ಸ್ವಲ್ಪ ಅಪ್ಗ್ರೇಡ್ ಆಗಬೇಕಾಗುತ್ತೆ. ಹೆಂಗೆ? ಯಾರು? ಮೊದಲು OLX ಆಪ್ ಡೌನ್ಲೋಡ್ ಮಾಡಿ, ಅದಾದ್ಮೇಲೆ ಬ್ಯಾಡ್ದಿರೋ ಫ್ರಿಡ್ಜ್, ಟಿವಿದು ಫೋಟೋ ತೆಗಿ, ಒಳ್ಳೆ ಟೈಟಲ್ ಕೊಟ್ಟು ಫ್ರೀ ಆಡ್ ಪೋಸ್ಟ್ ಮಾಡಿ, ಆಮೇಲೆ ನೋಡು. ಹಲೋ, ನಮ್ಮನೆ ವಸ್ತುಗಳಿಗೆ ಇಷ್ಟು ಒಳ್ಳೆ ಆಫರ್? OLX ಅಲ್ಲಿ ಏನ್ ಬೇಕಾದ್ರೂ ಮಾರ್ಬೋದು. ಮಾರ್ಬಿಡಿ ಬಾಸ್. ಅದೇ ಕಾಫಿ, ಅದೇ ಚಹಾ, ಕ್ಷಣದಲ್ಲಿ ಹೊಸ ಸ್ವಾದ ಹುಟ್ಟಿಸುತ್ತೆ ಅಮೂಲ್ಯ. ಅಮೂಲ್ ಹಾಲಿನ ಪ್ರತಿ ಗುಟುಕು ಎಷ್ಟೊಂದು ರುಚಿಕರವೆಂದ್ರೆ ಮನ ತಾಳಲಾರದು. ಮ್ಯಾಗಿ ತಿಂದ್ರೆ ರೋಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ಸ್ಟುಡಿಯೋದಿಂದ ಡಾಕ್ಟರ್ ಅಸ್ನಾ ಅರೂಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಡಾಕ್ಟರ್ ಅಸ್ನಾ ಅವರೇ, ತಮ್ಮ ಕಮೆಂಟ್ಸ್ ಏನಿದೆ? ಈಗ ನಮ್ಮ ಮ್ಯಾಗಿ ಮಾತ್ರವಲ್ಲ, ಅಥವಾ ಬೇರೆ ಬ್ರ್ಯಾಂಡ್ನ ಯಾವುದೇ ನೂಡಲ್ಸ್ ನಲ್ಲೂ ಕೂಡ ಈ ರೀತಿ ವಿಷಕಾರಕ ಅಂಶ ಇರುತ್ತೆ. ಸೊ ಇದು ಎಷ್ಟು ಮಟ್ಟಿಗೆ ದೇಹಕ್ಕೆ ಹಾನಿಕರ ತರುತ್ತೆ ಅಂತ ಹೇಳಿ? ಎಲ್ಲ ನ್ಯೂಟ್ರಿಷನಿಸ್ಟ್ಸು, ಆಹಾರ ತಜ್ಞರು ಹೇಳುವುದು ಒಂದೇ,
ಯಾವುದೇ ಸಾಂಪ್ರದಾಯಿಕ ಅಡಿಗೆ ತಿಂಡಿ ತಿನಿಸುಗಳು ಯಾವುದಿದೆ ಅದರಲ್ಲಿ ಇರೋಷ್ಟು ಪೌಷ್ಟಿಕಾಂಶತೆ ನಮಗೆ ಇನ್ಸ್ಟಂಟ್ ಆಗಲಿ ಅಥವಾ ರೆಡಿ ಟು ಈಟ್ ಫುಡ್ಸ್ ಆಗಲಿ ಅದರಲ್ಲಿ ಎಷ್ಟು ಮಟ್ಟಕ್ಕೆ ಆ ಪೌಷ್ಟಿಕಾಂಶ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಲೇಬಲ್ನಲ್ಲಿ ಏನಿರುತ್ತೆ ಅದನ್ನು ನಾವು ನಂಬಬೇಕಾಗುತ್ತದೆ. ಹಾಗಾಗಿ ನಾವು ನಮ್ಮ ಎಲ್ಲ ಮಕ್ಕಳಿಗೂ, ಮುಖ್ಯವಾಗಿ ಮಕ್ಕಳಿಗೂ ಕಡಿಮೆ ಅಂಶದಲ್ಲಿ ಅಪರೂಪಕ್ಕೆ ಒಮ್ಮೆ ಯಾವಾಗಲಾದರೂ ಅದನ್ನು ಬಳಸೋಕ್ಕೆ ಅನುಮತಿ ಕೊಡುತ್ತೀವಿ ವಿನಃ ಯಾವಾಗಲೂ ಪ್ರತಿದಿನ ಅದರ ಬಳಕೆಯನ್ನು ನಾವು ಅಡ್ವೈಸ್ ಮಾಡೋದಿಲ್ಲ. ಅದರಲ್ಲಿ ಈಗ 100 ಗ್ರಾಮ್ ಮ್ಯಾಗಿ ಇದರಲ್ಲಿ 14 ಗ್ರಾಮ್ ಅಷ್ಟು ಫ್ಯಾಟ್ ಪ್ರೊವೈಡ್ ಮಾಡುತ್ತೆ. ಅದು ಫೈಬರ್ ರಿಚ್ ಅಂತಾರೆ, ಬಟ್ ಎಷ್ಟು ಫೈಬರ್ ಇದೆ ಅಂತ ಅದನ್ನು ಡಿಕ್ಲೇರ್ ಮಾಡೋದಿಲ್ಲ. ನೋ ಆಡೆಡ್ MSG ಅಂತ ಅದರ ಮೇಲೆ ಬರೀತಾರೆ ನ್ಯೂಟ್ರಿಷನ್ ಲೇಬಲ್ ಮೇಲೆ. ಬಟ್ ಇವಾಗ ಪೇಪರ್ನಲ್ಲಾಗಲಿ ಎಲ್ಲ ಕಡೆಯೂ ಅದರ ಪ್ರಚಾರ ಏನು ಬರ್ತಾ ಇದೆ ಅಂದರೆ MSG ಕಂಟೆಂಟ್ ಜಾಸ್ತಿ ಹಂತದಲ್ಲಿ ಇದೆ ಅಂತ. ಖಂಡಿತವಾಗಿಯೂ ಅದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ, ಆದರೆ ಒಂದು ಲಿಮಿಟ್ ಒಳಗಡೆ. ಹೆಚ್ಚು ತಿಂದರೆ ಏನಾಗುತ್ತೆ ಅಂದರೆ ಈ ಪ್ರತ್ಯೇಕವಾಗಿ ಮಕ್ಕಳಲ್ಲಿ ಇದು ಮಾನಸಿಕ ತೊಂದರೆ ಆಗಬಹುದು, ಮೆದುಳಿಗೆ ತೊಂದರೆ ಆಗಬಹುದು, ಹಾಗೂ ಗೃಹಿಣಿಯರಂತೂ ಅದನ್ನ ಸೇವನೆ ಮಾಡದೇ ಇರೋದೇ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದ್ರೆ ಇದು ನೇರ ಮನುಷ್ಯರ ಮೇಲೆ ಇದರ ಪ್ರಯೋಗವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚು ಅಂಶದಲ್ಲಿ ಕೊಟ್ಟು. ಆದರೆ ಪ್ರಾಣಿಗಳಲ್ಲಿ ಇದರ ಪ್ರಯೋಗವನ್ನು ತುಂಬಾ ನಡೆಸಿದ್ದಾರೆ. ಆಮೇಲೆ ಮೆಡಿಕಲ್ ರಿಸರ್ಚರ್ಸ್ ದೇ ಯೂಸ್ MSG ಟು ಫಾರ್ಮ್ ಬ್ರೈನ್ ಲೀಷನ್ಸ್. ಸೊ ಇಷ್ಟು ಹಾನಿಕಾರಕ ಪದಾರ್ಥ ಇದ್ದಾಗ ನಾವು ಅದರ ಬಳಕೆಯನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಲ್ಲಿ ಜಾಣತನ ಇದೆ. ಓಕೆ, ಎಸ್, ಉಮಾದೇವಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಸ್, ಉಮಾದೇವಿ ಅವರೇ, ತಮ್ಮ ಕಮೆಂಟ್ಸ್ ಈ ಬಗ್ಗೆ. ನ್ಯೂಟ್ರಿಷನ್ ಪ್ರಕಾರ ನಾವು ಹೇಳೋದಂದರೆ ಅದು ನಮ್ಮ ಕ್ಯಾಲ್ಸಿಯಮ್ಮು, ಐರನ್ನು ಮತ್ತು ಪ್ರೋಟೀನ್, ವಿಟಮಿನ್ಸ್ನೆಲ್ಲ ಅಬ್ಸಾರ್ವ್ ಮಾಡೋಕ್ಕೆ ಬಿಡೋದಿಲ್ಲ, ಅಂದರೆ ರಕ್ತದಲ್ಲಿ ಹೀರಲಿಕ್ಕೆ ಸಹಾಯ ಮಾಡೋದಿಲ್ಲ. ಆವಾಗ ಮಕ್ಕಳಿಗೆ ಬೋನಿನಲ್ಲಿ ತೊಂದರೆ ಆಗುತ್ತೆ, ಎಲುಬುಗಳಲ್ಲಿ ತೊಂದರೆ ಆಗುತ್ತೆ, ಆಮೇಲೆ ಅವರಿಗೆ ನರಗಳ ದೌರ್ಬಲ್ಯ ಶುರುವಾಗುತ್ತೆ, ಮತ್ತು ಹೊಟ್ಟೆ ನೋವು ಶುರುವಾಗುತ್ತೆ. ಆಮೇಲೆ ದೇ ವಿಲ್ ನಾಟ್ ಲೈಕ್ ಫುಡ್. ಯಾವ ಫುಡ್ ಕೊಟ್ಟರು ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಈ ಫ್ಲೇವರ್ ಇರುತ್ತಲ್ಲ, ಆ ಫ್ಲೇವರು ಅವ್ರನ್ನ ಹೊಟ್ಟೆ ತುಂಬಿದಂಗೆ ಮಾಡುತ್ತೆ. ಸೊ ಅಪೆಟೈಟ್ ಕಡಿಮೆ ಆಗುತ್ತೆ. ಇದರಿಂದ ಅವ್ರ ಬೆಳವಣಿಗೆ ಕುಂಠಿತವಾಗತ್ತೆ. ಕೆಲವು ಸಲ ಹೆಚ್ಚಿಗೆ ಪ್ರಮಾಣದಲ್ಲಿ ಅವರು ತಗೊಂಡಾಗ ಅವ್ರಿಗೆ ಈ ಹೆಡೇಕ್ ಜಾಸ್ತಿ ಆಗುತ್ತೆ, ತಲೆನೋವು ಜಾಸ್ತಿ ಆಗುತ್ತೆ, ಕೆಲವು ಸಲ ತಲೆ ಸುತ್ತಿ ಬೀಳುವಂಥ ಪರಿಸ್ಥಿತಿನೂ ಬರುತ್ತೆ. ನರಗಳಲ್ಲಿ ಇದು ಲೆಡ್ ಅಂಶ ಸೇರ್ಕೊಂಡು ಬಿಡುತ್ತೆ. ಆಮೇಲೆ ಇದನ್ನು ಕಡಿಮೆ ಮಾಡೋದು ತುಂಬ ಕಷ್ಟ, ಯಾಕಂದರೆ ಬೇರೆ ಯಾವ ಮೆಥಡ್, ಇಟ್ ಇಸ್ ಅ ಮೆಟಲ್. ಸೊ ಆದಷ್ಟು ಅವರು ಇದನ್ನು ಲೆಡ್ ಇರುವಂತಹ ಆಹಾರವನ್ನು ಉಪಯೋಗಿಸದೇ ಇರೋದೇ ಒಳ್ಳೆಯದು. ಮತ್ತು ಗರ್ಭಿಣಿ ಸ್ತ್ರೀಯರು ಇದನ್ನು ಉಪಯೋಗಿಸಲೇಬಾರ್ದು. ಅದರಿಂದ ಪ್ರೀಮೆಚ್ಯೂರ್ ಬರ್ತ್ ಅಂದರೆ ಮಕ್ಕಳು ತೂಕ ಕಡಿಮೆ ಆಗುತ್ತೆ, ಮಕ್ಕಳಿಗೆ ಬ್ರೈನ್ ಡ್ಯಾಮೇಜ್ ಆಗ್ಬೋದು, ನರಗಳ ದೌರ್ಬಲ್ಯ ಆಗ್ಬೋದು. ಅದಕ್ಕೋಸ್ಕರ ಗರ್ಭಿಣಿ ಸ್ತ್ರೀಯರು ಆದಷ್ಟು ಇಂತಹ ಆಹಾರಗಳನ್ನು ಉಪಯೋಗಿಸಬಾರ್ದು. ಸಾಧ್ಯವಾದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥ, ಅಂದರೆ ನಮ್ಮ ಮೊದಲಿನ ಸಾಂಪ್ರದಾಯಿಕ ಆಹಾರಗಳು ತುಂಬ ಮುಖ್ಯ. ಇವಾಗ ಪ್ರತಿ ಸಲ ಏನು ಮಾಡ್ತೀವಿ, ನಮಗೆ ಟೈಮ್ ಇರಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಇರೋದನ್ನ ನಾವೇ ಮಕ್ಕಳಿಗೆ ಹೇಳ್ಬಿಡ್ತೀವಿ, ಒಂದು ಮ್ಯಾಗಿ ಪ್ಯಾಕೆಟ್ ಇದೆ ಮಾಡ್ಕೋ ಅಂತ ಹೇಳಿ, ಅಥವಾ ಅಂತ ಕಡಿಮೆ ಸಮಯದಲ್ಲಿ ಅವರೇ ಕಲ್ತ್ಕೋತಾರೆ. ಆದರೆ ಅನ್ನ ಸಾರು ಮಾಡಿ ಅಂತಂದ್ರೆ ಯಾರು ಕಲ್ತ್ಕೊಳ್ಳಲ್ಲ. ದಟ್ ಈಸ್ ಒನ್ ಥಿಂಗ್ ಇನ್ ದ ಪ್ರೆಸೆಂಟ್ ಜನರೇಷನ್. ಆಮೇಲೆ ನಾವು ಬ್ಯಾಚುಲರ್ಸ್ ಫುಡ್ ಇನ್ಸ್ಟೆಂಟ್ ಆಗಿ ಆಗ್ಬಿಡುತ್ತೆ, ಇನ್ಸ್ಟೆಂಟ್ ಆಗಿ. ಆಮೇಲೆ ಮನೆಯಲ್ಲಿರೋ ಹಳ್ಳಿಯಲ್ಲಿ ಕೂಡ ಇವಾಗ ರೈತರ ಮಕ್ಕಳು ಕೂಡ ಮ್ಯಾಗಿನ ಉಪಯೋಗಿಸ್ತಾರೆ. ಅವರು ಕಾಳುಗಳನ್ನು ನೆನೆಸಿ ಅದನ್ನ ಸುಂದಾಲ್ ಅಂತ ಮಾಡ್ತಾರೆ, ಅದು ಮಾಡಿ ತಿನ್ನೋದಿಲ್ಲ. ಮೊಳಕೆ ಕಾಳುಗಳನ್ನು ತಿನ್ನೋದಿಲ್ಲ, ತರಕಾರಿಗಳನ್ನು ತಿನ್ನೋದಿಲ್ಲ. ಮ್ಯಾಗಿನೇ ಅವ್ರಿಗೆ ಒಂದು ಇದಾಗ್ಬಿಟ್ಟಿದೆ ಆಹಾರ. ಅಂದ್ರೆ ಅವರು ಕೂಡ ಈಗ ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಬೇರೆ ಪ್ರೋಗ್ರಾಮ್ಸು. ಅವ್ರಿಗೂ ಕೂಡ ಟೈಮ್ ಇರೋದಿಲ್ಲ ಹೋಗಿ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ. ಅವಾಗ ಏನ್ ಮಾಡ್ತಾರೆ, ನೀನೊಂದು ಮ್ಯಾಗಿ ಪ್ಯಾಕೆಟ್ ತಗೊಂಡು ಮಾಡ್ಕೊಂಡ್ರೆ ಅದು ಈಸಿಯಾಗಿ ಮಾಡಿಬಿಟ್ಟು ಮಕ್ಕಳು ತಿಂತಾರೆ. ಅದ್ರ ಟೇಸ್ಟ್ ತುಂಬಾ ಇಷ್ಟ ಆಗತ್ತೆ. ಅದರಿಂದ ನರ ದೌರ್ಬಲ್ಯ, ಅವ್ರ ಬೆಳವಣಿಗೆ ಕುಂಠಿತ ಆಗತ್ತೆ, ಸ್ಕೂಲ್ಗಳಲ್ಲಿ ಅವರು ಓದ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ದೊಡ್ಡವರು ಆದ್ಮೇಲೆ ಅದರದ್ದು ಎಫೆಕ್ಟ್ ತುಂಬಾ ಸಿವಿಯರ್ ಆಗಿರುತ್ತೆ. ಮಕ್ಕಳಿಗೆ ಅಬ್ಸಾರ್ಬ್ ಬೇಗ ಆಗತ್ತೆ ದೊಡ್ಡವ್ರಿಗಿಂತ. ಹೀಗಾಗಿ ಮಕ್ಕಳು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು.
ಓಕೆ ಓಕೆ ಡಾಕ್ಟರ್ ವಾಂಟ್ ಟು ಆಡ್ ಸಮಥಿಂಗ್? ಅಂದರೆ ಈಗ ಇದರಲ್ಲಿ 2 ಕಾಂಪೊನೆಂಟ್, MSG ಬೇರೆ, ಲೆಡ್ ಬೇರೆ. ಸೊ MSG ತೊಂದರೆ ಮಾಡುತ್ತಾ ಹೆಲ್ತಿಗೆ? ಈಗ ಬೇಕಾದ ಸ್ಟಡೀಸ್ ಆಗಿದೆ ಹ್ಯೂಮನ್ ಬೀಯಿಂಗ್ಸಲ್ಲಿ. ಆಸ್ ಆಫ್ ನೋ ಕನ್ಸೆನ್ಸಸ್ ಇಲ್ಲ MSG ಟಾಕ್ಸಿಕ್ ಇರ್ಬೋದು, ಯಾಕೆಂದ್ರೆ ಮಲ್ಟಿಪಲ್ ಸ್ಟಡೀಸ್ ಆಗಿದೆ, ಅನಿಮಲ್ ಸ್ಟಡೀಸ್ ಆಗಿದೆ. ಅನಿಮಲ್ ಸ್ಟಡೀಸ್ ಅಲ್ಲಿ ತೊಂದರೆ ಆಗ್ಬೋದು, ಬಟ್ MSG ಹ್ಯೂಮನ್ ಸ್ಟಡೀಸ್ ಡಾಕ್ಟರ್ MSG ಹಾರ್ಮ್ಫುಲ್, ಅದಕ್ಕೆ ಲಿಮಿಟ್ ಫಿಕ್ಸ್ ಎಕ್ಸಾಕ್ಟ್ಲಿ ಅದೇ ಪ್ರಾಬ್ಲಮ್ MSG ಇದೆ ಅಂತ ಆದ್ರೆ why we have fixed a limit? ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ನಾನು ಅಂದ್ರೆ why they have banned in this food? ಇಲ್ಲ, ದಟ್ ಈಸ್ ವೈ ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಸಿ ಈಗ ಆಸ್ ಆಫ್ ನೌ ಇಲ್ಲದೆಲ್ಲ ಇರ್ಬೋದು, ಬಟ್ ಯಾವುದೇ ಆಗ್ಲಿ ಹೇಳಿದ್ನಲ್ಲ, ಈಗ ಒಂದು ಪ್ಯಾರಾಸಿಟಮಲ್ ಮಾತ್ರನೇ ಆಗ್ಲಿ, ಈಗ 1 ಟ್ಯಾಬ್ಲೆಟ್ ದಿನಕ್ಕೆ 4 ಟ್ಯಾಬ್ಲೆಟ್ ತಗೊಂಡ್ರೆ ಓಕೆ, ಬಟ್ ಅದೇ ದಿನಕ್ಕೆ 15 ಟ್ಯಾಬ್ಲೆಟ್ ತಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗ್ಬೋದು. ಅದೇ ತರ MSG ಈಗ ಟೆಸ್ಟ್ ಮಾಡಿದ್ದಾರೆ, ಹೈ ಡೋಸಸ್ ಅಲ್ಲೂ ಟೆಸ್ಟ್ ಮಾಡಿದ್ದಾರೆ, ಬಟ್ ಇದುವರೆಗೂ ತೊಂದರೆ ಆಗಿಲ್ಲ. ಕೆಲವರಲ್ಲಿ ಆಗಿದೆ, ಕೆಲವರಲ್ಲಿ ಆಗಿದೆ, ಬಟ್ ಈಗ FDA ಒಂದು ರೆಗ್ಯುಲೇಟರಿ ಬಾಡಿ ಒಂದು ಫಿಕ್ಸ್ ಮಾಡಿದೆ ಅಂದ್ರೆ ವಿ ಹ್ಯಾವ್ ಟು ಫಾಲೋ ದಟ್. ದೇರ್ ಶುಡ್ ಬಿ ಸಮಥಿಂಗ್. ಕೆಲವು ಕೇಸ್ ರಿಪೋರ್ಟ್ಸ್ ಇರ್ಬೋದು, ಅಂದ್ರೆ ಕೆಲವು ಯಾರಿಗೊಬ್ರು ತೊಂದರೆ ಆಗಿರ್ಬೋದು. ಸೊ ನಾವು ರಿಸ್ಕ್ ತಗೋಬಾರ್ದು, ಹಾಗಾಗಿ ವಿ ಹ್ಯಾವ್ ಟು ಅಡೇರ್ ಟು ದ ಗೈಡ್ ಲೈನ್ಸ್. MSG ಅಷ್ಟಲ್ಲೇ ಇರಬೇಕು. ವೆರಾಸ್ ಕಮಿಂಗ್ ಟು ಲೆಡ್ ಅಬ್ಸಲ್ಯೂಟ್ಲಿ ನೋ, ಅದು ತುಂಬಾನೇ ಅಪಾಯಕಾರಿ, ಯಾವುದೇ ಅಂಶದಲ್ಲಿ ಇರಲಿ ಅಪಾಯಕಾರಿ. ಸೊ ಲೆಡ್ ಮಾತ್ರ ಇರಲೇ ಕೂಡದು. MSG ಮೇ ಆರ್ ಮೇ ನಾಟ್ ಬಿ, ಬಟ್ ನಮ್ಮ ಸೇಫ್ಟಿ ವಿಷಯದಿಂದ ಅದು ಇರದೇ ಇದ್ರೇನೆ ಒಳ್ಳೇದು. ಓಕೆ, ಎಸ್ ಡಾಕ್ಟರ್ ದೀಪಾ. ಹೌದು, MSG ಇದೆಯಲ್ಲ, ಒಂದು ಹೇಳಬೇಕು ಅಂದ್ರೆ ಸ್ವಲ್ಪ ನ್ಯಾಚುರಲಿ ಅಕರಿಂಗ್ ಫುಡ್ಸ್ ಅಲ್ಲೂ ಬರುತ್ತೆ. ಇವಾಗ ಟೊಮ್ಯಾಟೋಸ್ ಅಲ್ಲಿ, ಡ್ರೈ ಮಶ್ರೂಮ್ಸ್ ಅಲ್ಲಿ, ಮತ್ತೆ ಚೀಸ್ ಅಲ್ಲಿ ನ್ಯಾಚುರಲ್ ಆಗಿ ಬರ್ಬೋದು. ಸೊ ಇದೇನಾಗುತ್ತೆ ಅಂದ್ರೆ, ಇವಾಗ ಈ ಐಟಮ್ಸ್ ಹಾಕಿದ್ರೆ ಅವರು ಫಾಸ್ಟ್ ಫುಡ್ ಅಲ್ಲಿ ದೇ ಕ್ಯಾನ್ ಆಲ್ವೇಸ್ ಕ್ಲೇಮ್ ದಟ್ ಅಲ್ಲಿ ಬಂದಿರೋ MSG ಇದರಿಂದ ಇರ್ಬೋದು ಅಂತ. ಅಫ್ಕೋರ್ಸ್ ಪರ್ಸೆಂಟೇಜ್ ಎಲ್ಲ ಟೆಸ್ಟ್ ಮಾಡಬೇಕು, ನೋಡಬೇಕು. ಬಟ್ ಏನ್ ತಿಳ್ಕೊಬೇಕು ಅಂದ್ರೆ, ನ್ಯಾಚುರಲ್ ಫುಡ್ಸ್ ಅಲ್ಲೂ ಬರೋ ಚಾನ್ಸ್ ಇದೆ MSG. ಬಟ್ ಅಡಿಟಿವ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ವಿಪರೀತ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಅದರದ್ದು ಕ್ವಾಂಟಿಟಿ. ಅದನ್ನ ಅವಾಯ್ಡ್ ಮಾಡಬೇಕು ಶ್ಯೂರ್ಲಿ. ಯಾಕೆ ಹಾಕೋದೇನಿಕ್ಕೆ ನೋಡಿ, ರುಚಿ ನೋಡಿ ಹೇಳ್ತಾರೆ, ನಮ್ಗೆ ನೇಣು ಬೀಳೋದು ಕುತ್ತಿಗೆಗಲ್ಲ ನಾಲ್ಗೆಗೆ ಅಂತ. ಈಗ ನಾವು ಹಿಂದೆ ಒಂದು ಜೋಕ್ ಹೇಳ್ತಾ ಇದ್ರು, ನಾಲ್ಗೆಗೂ ಹಲ್ಲಿಗೂ ಗಲಾಟೆ ಆಯ್ತಂತೆ. ಹಲ್ಲು ಹೇಳುತ್ತೆ ನಾಲ್ಗೆ ಏನೋ ಅಲ್ಲ, ನೀನು ಹೆಚ್ಚಿಗೆ ಮಾತಾಡಿದ್ರೆ ಕತ್ತರಿಸಿ ತುಂಡು ಮಾಡ್ತೀನಿ ಅಂತ. ನಾಲ್ಗೆ ಹೇಳುತ್ತೆ ಒಳಗಡೆ ಕುತ್ಕೊಂಡು ಒಂದು ಹಲ್ಕ ಮಾತಾಡಿದೆ ಅಂದ್ರೆ 32 ಜನ ಬಿದ್ದೋಗಿರ್ತೀರ. 32 ಜನ ನಾಲ್ಗೆ ಪವರ್, ಆ ರುಚಿಗೆ ಹಿಡಿತವನ್ನು ಹಿಡಿದಿದ್ದ ಕೊಕ್ಕೆ ಹಾಕ್ತಕ್ಕಂಥದ್ದಿಲ್ಲ. ಇದು ನೋಡಿ, ಇನ್ನೊಂದು ಏನು ಗೊತ್ತಾ, ಇವತ್ತು ಮಾರ್ಕೆಟಿಂಗ್ ಇಸ್ ನಾಟ್ ದಟ್ ಸಿಂಪಲ್, ಇಟ್ ಇಸ್ ವೆರಿ ನ್ಯೂರೋಲಾಜಿಕಲ್. ಆಯ್ತಾ, ಒಂದು ಟೆಸ್ಟ್ ಆಹಾರವನ್ನು ತಿನ್ನಿಸಿ ಪೆಟ್ ಸ್ಕ್ಯಾನಿಂಗ್ ಮಾಡ್ತಾರೆ ಬ್ರೈನ್ ಅನ್ನ, ಯಾವ್ದಾದ್ರು ಆಗುತ್ತೆ ಅಂತ. ಇಸ್ ನಾಟ್ ಅ ವೆರಿ ಸಿಂಪಲ್ ಥಿಂಗ್. ಮಲ್ಟಿನ್ಯಾಷನಲ್ ಕಂಪನೀಸ್ ಅವ್ರು ಒಂದಲ್ಲ 120 ದೇಶದಲ್ಲಿದ್ದಾರೆ. ಸೊ ದೇ ಡೂ ಎ ವೆರಿ ಥರೋ ಸೈಕಲಾಜಿಕಲ್ ನ್ಯೂರೋಲಾಜಿಕಲ್ ಮಾರ್ಕೆಟಿಂಗ್. ಸೊ ಬಹಳ ಕೆಲವು. ಆಮೇಲೆ ಇನ್ನೊಂದು, ನೀವು MSG ದೀಪಾ ಅವ್ರು ಹೇಳಿದಾಗೆ MSG ಇನ್ನೊಂದು ನೋಡಿ, ಒಂದು ಆಹಾರದಲ್ಲಿ ಇರೋದು ಬೇರೆ. ಈಗ ಕೆಫಿನ್ ನಿಮ್ಗೆ ಸಾಫ್ಟ್ ಡ್ರಿಂಕ್ ಅಲ್ಲೇ, ಆಮೇಲೆ ಎನರ್ಜಿ ಡ್ರಿಂಕ್ ಕೆಫಿನ್ ಬರುತ್ತೆ, ಅದು ಕಾಫಿಯಿಂದ ತೆಗೆದಿದ್ದಲ್ಲ, ಸಿಂಥೆಟಿಕ್. ಅದು ಸಿಂಥೆಟಿಕ್ ಇಂಡಿವಿಜುವಲ್ ಇಂಗ್ರೀಡಿಯೆಂಟ್ಗೂ ಆಹಾರದ ಮೂಲಕ ಸಾವಿರಾರು ಬೇರೆ ಪದಾರ್ಥಗಳಲ್ಲಿ ಬರುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಒಂದು ಇದು ಬಹಳ ಕ್ಲಿಯರ್ ಆಗಬೇಕು. ಎರಡನೇದು, MSG ಹಾಕೋದು ಇಲ್ಲಿ ಹಾಕೋಂಗಿಲ್ಲ, ಕಾನೂನಿನಲ್ಲೇ ಯಾಕೆ ಬ್ಯಾನ್ ಮಾಡಿದ್ದಾರೆ? ಅದು ಸರಿ ಇದ್ದಿದ್ರೆ ಯಾಕೆ 2.5 mg ಮೇಲೆ ಹೋಗಬಾರ್ದು ಅಂತ ಲಿಮಿಟ್ ಮಾಡಿದ್ದಾರೆ? ದರ್ ಆರ್ ಹಾರ್ಮ್ಫುಲ್, ಇದು ಎಫೆಕ್ಟ್ಸ್ ಇದೆ, ಅದ್ರ ಬಗ್ಗೆ ಇದಿಲ್ಲ. ಎಕ್ಸೆಸ್ ಮಾತ್ರ ಅಲ್ಲ, MSG ಒಂದು ಅಡಿಟಿವ್, ಅದು ಇಟ್ಸ್ ಎ ಫುಡ್ ಅಡಿಟಿವ್. 1,500 ಅಡಿಟಿವ್ ಲಿಮಿಟ್ಸ್ ಇದೆ. ಎರಡನೇದು, MSG ಬ್ಯಾನ್ ಮಾಡಿರ್ತಕ್ಕ. ಮೂರನೇದು, ಗ್ಲೂಟಾಮಿಕ್ ಆಸಿಡ್ ಇದೆಯಲ್ಲ, ಒಂದು ಹೈಡ್ರೋಲೈಸ್ ಪ್ರೋಟೀನ್ ಹಾಕುವಂಥದ್ದು ಇದೆಯಲ್ಲ, ನನ್ನ ದೃಷ್ಟಿಯಲ್ಲಿ ಹೈಡ್ರೋಲೈಸ್ ಪ್ರೋಟೀನ್ ಯಾವ ಪದಾರ್ಥ ಹಾಕಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಪ್ರೋಟೀನ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕುದಿಸಿ ಅದನ್ನು ಹೊರಗೆ, ಗ್ಲೂಟಾಮಿಕ್ ಆಸಿಡ್ 30% ಇಂದ 50% ಹೊರಬರುತ್ತೆ. ಅದು ಆ ಗ್ಲೂಟಾಮಿಕ್ ಆಸಿಡ್ ಇಂದ ನಿಮಗೆ ಗೊತ್ತಿರ್ಬೋದು, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ಇಫೆಕ್ಟ್, ಇಟ್ ಕುಡ್ ಬಿ ಆಲ್ಝೀಮರ್ಸ್, ಪಾರ್ಕಿನ್ಸನ್ಸ್ ಆರ್ ಸ್ಕಿಜೋಫ್ರೀನಿಯಾ, ಮೆಂಟಲ್ ಡಿಸೀಸಸ್. ಎಕ್ಸೈಟೋಟಾಕ್ಸಿನ್ಸ್, ಎಕ್ಸೈಟೇಷನ್ ಜಾಸ್ತಿ ಆಗುತ್ತೆ ಬ್ರೈನ್. ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೆ ಗ್ಲೂಟಾಮಿಕ್ ಆಸಿಡ್ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಅದು ಆಹಾರದಿಂದ ನಿಧಾನವಾಗಿ ಹೊಟ್ಟೆಯಲ್ಲಿ ಡೈಜೆಷನ್ ಆಗಿ ಒಂದು ಬಹಳ ಟ್ರೇಸ್ ಅಲ್ಲಿ ದೇಹಕ್ಕೆ ಸೇರಿದ್ರೆ ಯಾವ ತೊಂದರೆ ಆಗೋದಿಲ್ಲ. ಎಷ್ಟು ಪರ್ಸೆಂಟೇಜ್ ಒಳಗೆ ಹುಡುಕಿದ್ರೆ, ಜೀವಕೋಶಕ್ಕೆ ಬೇಕಾಗಿದ್ದನ್ನ ನಾವು ಹೊಟ್ಟೆ ಬಾಯಿಗೆ ಹಾಕೊಂಡ್ರೆ, ಜೀವಕೋಶಕ್ಕೆ ಬೇಕಾಗಿದ್ದನ್ನ ಹೊಟ್ಟೆ ಒದಗಿಸ್ಬೇಕು, ನಮ್ಮ ಆಸಿಡ್ಸ್ ಒದಗಬೇಕು, ಕಿಣ್ವಗಳು ಒದಗಬೇಕು. 32 ಅಡಿ ಉದ್ದದ ಗಟ್ಟಿದೆ, ಅದು ಏನು ಸುಮ್ಮನೆ ಕೊಟ್ಟಿದ್ದಾನೆ ದೇವರು? ಹಲ್ಲಿಂದ ಹಿಡಿದು ಎಲ್ಲ ಇದೆ, ಎಲ್ಲ ಆಸಿಡ್ಸ್ ಇದೆ, ಎನ್ಸೈಮ್ಸ್ ಇದೆ, ಅವೆಲ್ಲ ಮಾಡಿ ಜೀವಕೋಶಕ್ಕೆ ಬೇಕಾಗಿದ್ರೆ ಹೊರಗಡೆ ಆಸಿಡ್ ಅಲ್ಲಿ ಬಾಯ್ಲ್ ಮಾಡಿ ನಾವು ತಿಂದ್ರೆ ಅದ್ರ ಪರಿಣಾಮ ಏನಾಗುತ್ತೆ? ಸೊ ಗ್ಲೂಟಾಮಿಕ್ ಆಸಿಡ್, ದೀಪಾ ಅವರು ಹೇಳಿದಂಗೆ ಇವತ್ತು ಕಾನೂನಲ್ಲಿ ಅವ್ರು ಯಾಕೆ ಹಿಡಿಯಕ್ಕಾಗಲ್ಲ ಅಂದ್ರೆ, ಗ್ಲೂಟಾಮಿಕ್ ಆಸಿಡ್ ಅಲ್ಲಿ ಕಾನೂನಲ್ಲಿ ಲಿಮಿಟ್ ಇಲ್ಲ, ಗ್ಲೂಟಮೇಟಿಗೆ ಲಿಮಿಟ್ ಇಲ್ಲ. ಹೈಡ್ರೋಲೈಸ್ ಪ್ರೋಟೀನ್ ಹಾಕ್ಬೋದು, ಎಷ್ಟು ಬೇಕಾದ್ರೂ ಯಾವ್ದಕ್ಕೆ ಬೇಕಾದ್ರೂ ಹಾಕ್ಬೋದು. ಕಾನೂನಲ್ಲಿ ಅದರ ಅವಕಾಶ ಮಾಡ್ಕೊಂಡು ಕೂತಿದೀವಿ ನಾವು. ಸೊ ಇವಾಗ ಏನು ಹೇಗೆ, ನಾನು ಇನ್ನೊಂದು ಹೇಳಿದ್ರು, ಸಾಮಾನ್ಯ ದಿನನಿತ್ಯ ಇರುವ ಆಹಾರ ಉಪಯೋಗಿಸುವ ಆಹಾರಕ್ಕೆ ಎಷ್ಟು ಅಡಿಟಿವ್ಸ್ ಹಾಕಬೇಕು, ಕೆಮಿಕಲ್ ಹಾಕ್ಬೋದು ಅಂತ ಒಂದು ಲೇಬಲ್ ಹಾಕಿಕೊಂಡೆ ಇವತ್ತು ಬೆಳಗ್ಗೆ ನಿಮ್ಮ ಪ್ರೋಗ್ರಾಮ್ ಬರೋಕೆ. ಇದರಲ್ಲಿ ಇದು ನೂಡಲ್ಸ್ ಲೇಬಲ್, ಇದರಲ್ಲಿ ಎಷ್ಟು ಹಾಕಿದ್ದಾರೆ ಅಂತ ನೋಡಿ. ಈ ನಂಬರ್ಸ್ ಹಾಕಿದ್ರೆ ಅಡಿಟಿವ್ಸ್ ಅಂತ 170 1, ಆಯ್ತಾ, 339,
259, 252, 500, 330, 220, 631, 551 15 ಅಡಿಟಿವ್ಸ್ ಹಾಕಿದ್ದಾರೆ ಒಂದು ನೂಡಲ್ಸ್ಗೆ. ಈ ನಂಬರ್ ಅದಕ್ಕೆ ಹೇಳ್ತಾರೆ ಇಷ್ಟು ನಂಬರ್ ತಗೋಬೇಡಿ ಅಂತ. INS ನಂಬರ್ ಅಂತ ಹಾಕ್ತಾರೆ, ಈ ನಂಬರ್ ಅಂತ ಹಾಕ್ತಾರೆ. ಯಾರಿಗೆ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಇವು ಎಂತವು ಇವು ನಂಬರ್? ಇವು ನಂಬರ್ ಏನು ಅಂತ ಹೇಳಿದ್ರೆ ಕೆಮಿಕಲ್ಸ್ ಅಂತ. ನೂಡಲ್ಸ್ 15 ಕೆಮಿಕಲ್ಸ್ ಹಾಕಿ ತಿನ್ಸಿದ್ರೆ ಮನುಷ್ಯ ಆಗ್ತಾನ? ನಾವು ಬೆಳಗ್ಗೆ ರೊಟ್ಟಿ ಮಾಡ್ತೀವಪ್ಪ, ಹಿಟ್ಟು ಮಾಡ್ದ, ರೊಟ್ಟಿ ಮಾಡ್ದ, ಬಡದ, ಕೆಂಡದ ಮೇಲೆ ತಿಂದ, ಅಷ್ಟೇ. ಕೆಮಿಕಲ್ ಹಾಕ್ತೀವ ನಾವು? 15 ಕೆಮಿಕಲ್ ಹಾಕ್ತಕ್ಕಂಥದ್ದು. ಅದಕ್ಕೋಸ್ಕರ ಆಹಾರ ಸೇಫ್ಟಿ ಅಂತಕ್ಕಂಥದ್ದು ಇದೆಯಲ್ಲ, ನಾವು MSG ಒಂದು ಈಗ ಬಂದಿರ್ತಕ್ಕಂಥ ಲೆಕ್ಕ ಎಷ್ಟೋ ಬಾರಿ ನಾವು ಮೂಲ ಕಾರಣಗಳನ್ನು ಹುಡುಕಬೇಕು. ಇದರಲ್ಲಿ ಬಹಳ ಸೇಫ್ಟಿ ಹೈಲಿ ಕಾಂಪ್ರಮೈಸ್ಡ್ ಇನ್ ಇಂಡಿಯಾ. ನೀವು ನೋಡಿ, ಇದಕ್ಕೆ ನಿಮಗೆ ಮೈದಾ ಮಾಡಕ್ಕೆ ಯೂರಿಯಾ ಹಾಕ್ಬೋದು ಕಾನೂನಲ್ಲಿ. ಮೈದಾಕ್ಕೆ ಕಾರ್ಬೋಮೈಡ್, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿಯಲ್ಲಿ 12 ಕೆಮಿಕಲ್ಸ್ ಇದೆ. ಕಾರ್ಬೋಮೈಡ್ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಕಾರ್ಬೋಮೈಡ್ ಅಂದ್ರೆ ಯೂರಿಯಾ. ಹೊಲಕ್ಕೆ ಹಾಕ್ತೀವಿ, ಹಸುಗೆ ಹಾಕ್ತೀವಿ, ಊಟಕ್ಕೂ ಹಾಕಬಹುದು ಯೂರಿಯಾ. ಸೊ ಹೀಗಾಗಿ ನಮ್ಮ ಆಹಾರ ಸುರಕ್ಷತಾ ವ್ಯವಸ್ಥೆಯನ್ನು ಇಲ್ಲಿ ಜನಸಾಮಾನ್ಯರು ಕಾನೂನಲ್ಲಿ ಹೀಗಿದೆ, ಕಾನೂನನ್ನು ಕಂಪನಿಗಳು ಕಟ್ಕೊಳ್ತಾ ಇದ್ದಾವೆ. ಈ ರೀತಿಯಾಗಿರೋದ್ರಿಂದ ಜನಸಾಮಾನ್ಯ ಮಾಡಬೇಕು ಮೂಲಭೂತ ಆಹಾರವನ್ನು ಉಮಾದೇವರು ಹೇಳಿದಾಗೆ ತಂದ್ಬಿಟ್ಟು ಮನೆಯಲ್ಲಿ ಅಡುಗೆಯ ಸಂಸ್ಕೃತಿಯನ್ನ ಮತ್ತೆ ಹುಡ್ಬೇಕಾಗುತ್ತೆ. ಆರೋಗ್ಯ ಇರಬೇಕು ಅಂದ್ರೆ ಅಡುಗೆಯ ಸಂಸ್ಕೃತಿ ಹೊಸ ಬರಬೇಕು. ಅಡುಗೆ ಮಾಡೋದಂದ್ರೆ ಏನು? ಅದನ್ನು ನೋಡೋದು ಬರೀ ಒಂದು ಮೊಟ್ಟೆ ಹೊಡೆದು ಹಾಕೋದಲ್ಲ, ಅಥವಾ ಬ್ರೆಡ್ಗೆ ಜಾಮ್ ಹಚ್ಚೋದು ಅಡುಗೆ ಅಲ್ಲ, ಅಥವಾ ಕೆಲವರಿಗೆ ಅಥವಾ ಯಾವುದೋ ಕಾನ್ಫ್ಲೆಕ್ಸ್ಗೆ ಹಾಲು ಹಾಕೊಂಡು ತಿನ್ನೋದು ಅಡುಗೆ ಅಲ್ಲ. ಎಕ್ಸಾಕ್ಟ್ಲಿ. ಫೈನ್, ಮತ್ತಷ್ಟು ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಹಾಗೆ ಈಗಾಗಲೇ ರಾಜ್ಯಾದ್ಯಂತ ಈ ಮ್ಯಾಗಿಯನ್ನ ಬ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೀತಾ ಇರುವಂತದ್ದು. ಈಗಾಗಲೇ ಕೇರಳದಲ್ಲಿ ಇದನ್ನ ಬ್ಯಾನ್ ಕೂಡ ಮಾಡಲಾಗಿದೆ. ಇನ್ನು ಕರ್ನಾಟಕ ಕೂಡ ಈ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಬಗ್ಗೆ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವ್ರ ಜೊತೆಗೂ ಕೂಡ ನಾವು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ. ರೋಕಿ ಗೊತ್ತಾ, ಕಾರ್ ಟ್ರೇಡ್ ನ ಕಾರ್ಗಳನ್ನು ಅವರ ಎಕ್ಸ್ಪರ್ಟ್ಸ್ ಚೆಕ್ ಮಾಡ್ತಾರೆ. ಹೌದಾ ಬಾಸ್ಕೋ? ಫ್ರೀ ವಾರಂಟಿನೂ ಸಿಗುತ್ತೆ, ಕಣ್ಣು ಮುಚ್ಕೊಂಡು ಕಾರ್ ತಗೋಬಹುದು. ಆದ್ರೆ ನೀನು ಕಣ್ಣು ಮುಚ್ಕೊಂಡು ಕಾರ್ ಓಡಿಸ್ಬೇಡ. ಇಲ್ಲಿ ಲಕ್ಷ ಲಕ್ಷ ಯೂಸ್ ಕಾರ್ಗಳು, ಸಾವಿರಾರು ಸರ್ಟಿಫೈಡ್ ಕಾರ್ಗಳು, ಫ್ರೀ ವಾರಂಟಿ. ಕಾರ್ ಬೇಕಲ್ಲ, ಕಾರ್ ಟ್ರೇಡ್ ಇದೆಯಲ್ಲ. ಅಪ್ಪ, ಅರ್ಧ ಚಮಚ ಕುಡಿದ್ರೆ ಸಾಕಲ್ವಾ? ಸುಮ್ನಿರು, ಅರ್ಧ ಹೊಲ ಜಾಸ್ತಿ ಹೊಲ. ಇದನ್ನೇ ನಾನು ಪ್ರತಿದಿನ ಹೊಲದಲ್ಲಿ ಹೇಳ್ತಿದ್ದೇನೆ ಅಪ್ಪ. ಸರಿಯಾದ ಪ್ರಮಾಣದಲ್ಲಿ ಕೋರಾಜನ್ ಅಗತ್ಯವಿದೆ. ಈ ಡಾಕ್ಟರ್ ಹೇಳಿದನ್ನು ಒಪ್ಪುವಿರಾದಲ್ಲಿ ಆ ಡಾಕ್ಟರ್ ಹೇಳಿದನ್ನು ಕೂಡ ಒಪ್ಕೊಳ್ಳಿ. ಸೂಕ್ತ ಪ್ರಮಾಣದಲ್ಲಿ ಡ್ಯೂಪಾಂಟ್ ಕೋರಾಜನ್ ನೀಡುತ್ತೆ ಕಾಯಿ ಕೊರಕಗಳಿಂದ ದೀರ್ಘ ನಿಯಂತ್ರಣ. ಅದರಿಂದಾಗಿ ಸಿಗುತ್ತೆ ಆರೋಗ್ಯಕರ ಹೂಗಳು, ಅಧಿಕ ಇಳುವರಿ. ಡ್ಯೂಪಾಂಟ್ ಕೋರಾಜನ್ ಜೀವನವನ್ನು ಬದಲಾಯಿಸುತ್ತೆ. ಇದು ಬಂದಿದೆ ವೆನಸ್ಡೇ ಬಜಾರ್. ಉಳಿತಾಯ ಮಾಡಿ ಅಪಾರ. ಪಡೆಯಿರಿ 1 kg ಸಕ್ಕರೆ ಕೇವಲ 26 ರೂಪಾಯಿಗೆ ಮತ್ತು ಬಾಳೆಹಣ್ಣು ಕೇವಲ 17 ರೂಪಾಯಿಗೆ ಕೆಜಿ. ವೆನಸ್ಡೇ ಬಜಾರ್ ಕೇವಲ ಬಿಗ್ ಬಜಾರ್ ನಲ್ಲಿ. ನಡೆಯುತ್ತಲೇ ಇರಿ ಮಾರ್ನಿಂಗ್ ಟು ನೈಟ್. ಕಮ್ ಆನ್ ಎವ್ರಿಬಡಿ, ಲೆಟ್ಸ್ ಪಾರ್ಟಿ ವಿತ್ ಫ್ಲೈಟ್. ಫ್ಲೈಟ್, ಇದರಲ್ಲಿದೆ ಸ್ಟೈಲ್. ನಿಲ್ಸಿ ಸರ್, ಏನ್ ಸಮಸ್ಯೆ? ಗೊತ್ತಿಲ್ವಾ? ಮುತ್ತೂಟ್ ಫಿನಾನ್ಸಿನ ಬೆಸ್ಟ್ ಡೀಲ್ ಚಾಲೆಂಜ್. ಗರಿಷ್ಠ ಸಾಲ 1 ವರ್ಷಕ್ಕೆ ಬದಲಾವಣೆ ಇಲ್ಲದ ಬಡ್ಡಿ ದರ ಯೋಜನೆ. ತಪ್ಪದೆ ಬಡ್ಡಿ ಕಟ್ಟುವವರಿಗೆ 3% ರಿಬೇಟ್. ಇದಲ್ಲದೆ ಬರೀ ₹1 ಬಡ್ಡಿಯ ಸ್ಕೀಮ್ ಕೂಡ. ಮುತ್ತೂಟ್ ಫಿನಾನ್ಸ್ ಪ್ರಸ್ತುತಪಡಿಸುತ್ತಿದೆ ಬೆಸ್ಟ್ ಡೀಲ್ ಚಾಲೆಂಜ್. ಹೆಚ್ಚಿನ ವಿವರಗಳಿಗೆ ಸಮೀಪದಲ್ಲಿರುವ ಮುತ್ತೂಟ್ ಫಿನಾನ್ಸ್ ಶಾಖೆಯನ್ನು ಸಂಪರ್ಕಿಸಿ. ಶ್ವೇತಾ, ಅಪ್ಪ, ನಿಮ್ಗೆ ಹೇಳಿದ್ನಲ್ಲ ನೇಹಾಳ ಮನೆಗೆ ಓದೋಕ್ ಹೋಗ್ತಿದ್ದೀನಿ ಅಂತ. ಆಕ್ಚುಲಿ ನಾನು ಫ್ರೆಂಡ್ಸ್ ಜೊತೆ ಊಟಿಯಲ್ಲಿದ್ದೀನಿ. ಅದನ್ನೀಗ ಹೇಳೋದು? ನಿಮ್ಮ ಹತ್ರ ಸುಳ್ಳು ಹೇಳಿದ್ನಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಯು ಟೇಕ್ ಕೇರ್. ಸತ್ಯದಲ್ಲಿ ಎಷ್ಟೊಂದು ನೆಮ್ಮದಿ ಇರುತ್ತಲ್ವೇ? ಕಿನ್ಲೆ, ಹನಿ ಹನಿಯಲ್ಲೂ ನೈಜತೆ. ಭರವಸೆಗಾಗಿ ಪ್ರಶಂಸೆ ಹಾಗೂ ಸದೃಢತೆಗಾಗಿ ಚಪ್ಪಾಳೆ ಪ್ರತಿ ಯಮಹಾಗೂ ಸಿಕ್ಕಿದೆ. ಆದ್ರೆ ಯಮಹದ ಹೊಸ ಬ್ಲೂ ಕೋರ್ ಟೆಕ್ನಾಲಜಿ ಎಷ್ಟು ವಿಶಿಷ್ಟವಾಗಿದೆ ಅಂದ್ರೆ ಈ ಯಮಹಾಗೆ ಎಲ್ಲರೂ ಸಲ್ಯೂಟ್ ಹೊಡಿತಾರೆ. ಹೊಸ ಯಮಹ 125cc ಸಲ್ಯೂಟ್ 78 kmpl ಮೈಲೇಜ್ ನೊಂದಿಗೆ. ಮೈಲೇಜ್ ನಿನಗಿದು ಸಲಾಂ. ಎಸ್ ಯಮಹ. ನಂಗೆ ಲೈಫ್ ಅಲ್ಲಿ ಎರಡನ್ನು ಮಾತ್ರ ಸಾಧಿಸೋದಿತ್ತು, ಒಂದು ದೇಶ ಸೇವೆ, ಇನ್ನೊಂದು ಶಾಯರಿ. ಶಾಯರಿ ಆದ್ರೆ ಕಲಿಸಲು ಇಲ್ಲಿ ಯಾರು ಬರೋಕೆ ಆಗಲ್ಲ ಬಿಡಿ. ಹಾಗಾದ್ರೆ ಶಾಯರಿ ರಚಿಸಿ, IIN ಕಲ್ತು. कोरे आसमान पर नए हर्फ बनाएंगे, कोरे आसमान पर नए हर्फ बनाएंगे. वक्त को हम वक्त से चलना सिखाएंगे. ಜೀವನದಲ್ಲಿ ಎಲ್ಲಿದ್ದರೂ ಕಲಿಯಿರಿ. ಐಡಿಯಾ ಇಂಟರ್ನೆಟ್ ನೆಟ್ವರ್ಕ್ ನಿಂದ. ಮ್ಯಾಗಿ ತಿಂದ್ರೆ ರೋಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಸ್ನಾ ಉರೂಸ್ ಅವರೇ, ನಾವು ಮಾತಾಡ್ತಾ ಇದ್ವಿ ಈಗಾಗಲೇ FSDA ಕೂಡ ಹೇಳಿರೋ ಹಾಗೆ ಕೇವಲ ಲೆಡ್ 0.01 ಇಂದ
2.5 ತನಕ ppm ತನಕ ಇರಬಹುದು ಅಂತ ಹೇಳಿ. ಬಟ್ ಇಲ್ಲಿ ಮ್ಯಾಗಿಯಲ್ಲಿ ಕಂಡು ಬಂದಿರುವಂತದ್ದು 17.2 ತನಕ. ಹಾಗಾದ್ರೆ FSDA ಏನ್ ಮಾಡ್ತಾ ಇತ್ತು? ಹಾಗಾದ್ರೆ ಇದಕ್ಕೆ ಯಾವ ರೀತಿ 40 ವರ್ಷದಿಂದ ಮ್ಯಾಗಿ ಅವರು ನಮಗೆ ಇದನ್ನ ತಿನ್ನಿಸ್ತಾ ಇದಾರೆ ಅಂತ ಹೇಳಿದ್ರೆ ಯಾರ ಗಮನಕ್ಕೂ ಬರಲೇ ಇಲ್ವಾ? FSDA ಹಾಗಾದ್ರೆ ಏನ್ ಮಾಡ್ತಾ ಇತ್ತು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ? ಈ ಆಲ್ ದೀಸ್ ರೆಗ್ಯುಲೇಟರಿ ಬಾಡೀಸ್ ಇದೆಯಲ್ಲ, ಇವರೆಲ್ಲ ಪದೇ ಪದೇ ಅದ್ರ ರೆಗ್ಯುಲರ್ಲಿ ದೇ ಹ್ಯಾವ್ ಟು ಡೂ ಅ ರ್ಯಾಂಡಮ್ ಚೆಕ್. ಯಾವಾಗಲೂ ಒಂದ್ಸಲ ಅದರದ್ದು ಅನಾಲೈಸಿಸ್ ಮಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅದರದ್ದು ಎಷ್ಟು ಅಂಶದಲ್ಲಿ ಇದೆ ಅಂತ ಗೊತ್ತಾಗೋದಿಲ್ಲ. ನಮಗೆ ಲೆಡ್, ಡೈಟ್ರಿ ಲೆಡ್ ಅಂತ ಬರೋದಿಲ್ಲ, ನಮಗೆ ನೀರಿಂದ ಮತ್ತೆ ಏರಿಂದನೂ ಬರುತ್ತೆ. ನಮಗೆ ಮುಖ್ಯವಾಗಿ ನಮಗೆ ಕಂಟಾಮಿನೇಷನ್ ಬರೋದು ಪ್ರಾಬಬ್ಲಿ ಬೈ ಯೂಸಿಂಗ್ ಕಂಟಾಮಿನೇಟೆಡ್ ವಾಟರ್. ಸೊ ದೇ ಶುಡ್, ದೀಸ್ ಫುಡ್ ಇಂಡಸ್ಟ್ರೀಸ್ ಅವರು ಯಾವ ನೀರು ಯೂಸ್ ಮಾಡ್ತಾರೆ ಟು ಪ್ರಿಪೇರ್ ದ ಫುಡ್, ಅದ್ರ ಬಗ್ಗೆ ಅವರು ತಪಾಸಣೆ ಪ್ರತಿದಿನ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಹೌ ದೇ ಕ್ಯಾನ್ ಕಂಟ್ರೋಲ್ ದಿ ಅಮೌಂಟ್ ಆಫ್ ಲೆಡ್ ಇನ್ ದೇರ್ ಫುಡ್ಸ್. ಎಸ್, ಉಮಾದೇವಿ ಅವರೇ, ದ ಸೇಮ್ ಥಿಂಗ್. ಹಾಗಾದ್ರೆ ಏನ್ ಮಾಡ್ತಾ ಇತ್ತು FSDA? 40 ವರ್ಷದಿಂದ ನಮಗೆ ಕಂಪನಿಯವರು ತಿನ್ನಿಸ್ತಾ ಬರ್ತಾ ಇದ್ದಾರೆ. ಅಂದ್ರೆ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ ಪರ್ಮಿಷನ್ ಹೇಗ್ ಬಂತು ಅಂತ ಹೇಳಿ. ಈಗ 17.2 ppm ನಷ್ಟು 2.5 ತನಕನೇ ಇರೋದು ಲಿಮಿಟ್, 17.2 ತನಕ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಹೇಗೆ ಇದು ಪರ್ಮಿಷನ್? ನಮಗೆ ಗೊತ್ತಾಗಲ್ಲ ಇದೆಲ್ಲ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಏನ್ ನಡೆಯುತ್ತೆ ಅಥವಾ ಅವರ ರೆಗ್ಯುಲೇಟರಿ ಬಾಡೀಸ್ ಅಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದು ಯಾರು ಹೇಳಕ್ ಆಗೋದಿಲ್ಲ. ಆದ್ರೆ ನಾವು ಹೇಳೋದು ಲೆಡ್ ನಾಟ್ ಓನ್ಲಿ ಇನ್ ದ ಮ್ಯಾಗಿ, ಬಟ್ ವಿ ಆರ್ ಗೆಟಿಂಗ್ ಥ್ರೂ ಎನ್ವಿರಾನ್ಮೆಂಟ್. ಈಗ ಪ್ಲಾಸ್ಟಿಕ್ ಎಲ್ಲ ಬಿದ್ದಿರುತ್ತೆ, ಅದರಲ್ಲಿ ನೀರು ಹರ್ಕೊಂಡು ಬರುತ್ತೆ. ಆಮೇಲೆ ಪೈಪ್ಗಳು ನೀರು ಕುಡಿಯೋ ನೀರಲ್ಲಿ ಪೈಪಲ್ಲಿ ಕರೋಸಿವ್ ಆಗಿ ಅದರಿಂದ ಲೆಡ್ ಬರುತ್ತೆ. ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಇಂದನೇ ನಮಗೆ ಫುಡ್ಡಲ್ಲೇ ಲೆಡ್ ಬರುತ್ತೆ. ನಾಟ್ ಓನ್ಲಿ ಮ್ಯಾಗಿ, ಬಟ್ ಲೆಡ್ ಈಸ್ ಒಳ್ಳೇದಲ್ಲ ಅಂತ. ನ್ಯೂರೋ ಟ್ರಾನ್ಸ್ಮಿಟರ್, ನರಗಳಿಗೆ ತೊಂದರೆ ಆಗುತ್ತೆ. ಆದಷ್ಟು ನಾವು ಅದನ್ನ ಕಡಿಮೆ ಮಾಡೋದು ಒಳ್ಳೆಯದು ಅಂತ. ಎಸ್ ಡಾಕ್ಟರ್, ಬೇಸಿಕಲಿ ನಾವು ಅದನ್ನ ಫೇಸ್ ವ್ಯಾಲ್ಯೂ ಮೇಲೆ ಹೋಗ್ತೀವಿ. ವಾಟ್ ಎವರ್ ಅವ್ರು ಕೊಟ್ಟಿದ್ದಾರೆ ನಿಜ ಅನ್ಕೊಂತೀವಿ. ಈಗ ರೀಸೆಂಟ್ ಆಗಿ ನಾವೊಂದು ಇದಕ್ಕೆ ಹೋಗಿದ್ದೆ, ಒಂದು ಮಾಲ್ ಇದಕ್ಕೆ, ಅಲ್ಲಿ ಬ್ರೆಡ್ ಐಟಮ್ ತಗೊಂಡೆ. ಇಟ್ ವಾಸ್ ಇನ್ May 1st ಆರ್ ಸಮಥಿಂಗ್, ಐ ಮೀನ್ April 30th, ಬಟ್ ಅಲ್ಲಿ ಪ್ಯಾಕ್ಡ್ ಡೇಟ್ May 1st ಅಂತ ಕೊಟ್ಟಿದ್ದಾರೆ. April 30th ಆಗಲೇ ಮಾರ್ಕೆಟಲ್ಲಿ ಬಂದ್ಬಿಟ್ಟಿದೆ May 1st ಅಂತ. ಸೊ ಬೇಸಿಕಲಿ ನಾವು ಅದನ್ನ ಬಿಲೀವ್ ಮಾಡ್ತೀವಿ. ಅದು ಎಷ್ಟು ಮಟ್ಟಿಗೆ ನಿಜ ಇರುತ್ತೆ ನಮಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ. ಈಗ ಯಾರೋ ಅದನ್ನ ತೆಗೆದು ಮನೇಲಿ ಯಾರು ಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಐ ಥಿಂಕ್ ದಿಸ್ ರೆಗ್ಯುಲೇಟರಿ ಬಾಡಿ ಶುಡ್ ಹ್ಯಾವ್ ಸಮಥಿಂಗ್. ಪ್ರತಿ 6 ತಿಂಗಳಿಗೊಮ್ಮೆ ಅಥವಾ ಪ್ರತಿ ವರ್ಷಕ್ಕೊಮ್ಮೆ ರ್ಯಾಂಡಮ್ ಚೆಕ್ಸ್ ಎವ್ರಿ ಟೈಮ್ ಮಾಡ್ತಾ ಇದ್ರೆ ಎಲ್ಲದಕ್ಕೂ, ಈಗ ಒಬ್ಬರಿಗೆ ಅವೇರ್ನೆಸ್ ಶುರುವಾದ್ರೆ ಎಲ್ಲರೂ ಬಿಸಿಕ್ ತಟ್ಟುತ್ತೆ. ಈಗ ಮ್ಯಾಗಿಯಿಂದ ಬೇರೆ ನೂಡಲ್ಸ್ ಆಗಲಿ, ಬೇರೆ ಯಾವುದೇ ರೆಡಿ ಟು ಈಟ್ ಆಗಲಿ, ಎಲ್ಲರೂ ಅವ್ರವ್ರು ಶುರು ಮಾಡ್ಕೊಂತಾರೆ. ಹೌದು ನಮ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇಲ್ಲ ಅಂದ್ರೆ ಹಾಗೆ ಬಿಟ್ಟ ಹಾಗೆ ಅದು. ಇವಾಗ ಅವ್ರು ಹೇಳಿರ್ತಾರ ಫುಡ್ ಲೇಬಲ್ಸ್ ಎಷ್ಟು ಜನರಿಗೆ ಓದಕ್ ಬರುತ್ತೆ, ಎಷ್ಟು ಜನರು ಓದ್ತಾರೆ. ಮ್ಯಾಕ್ಸಿಮಮ್ ಔಷಧಿ ತಗೊಳ್ಳುವಾಗ ನೋಡ್ತಾರೆ ಎಕ್ಸ್ಪೈರಿ ಡೇಟ್ ಆಗಿಲ್ಲ ಅಂತ. ಬಟ್ ಫುಡ್ ಅಲ್ಲಿ ಎಷ್ಟು ಜನ ಹೋಗಿ ನೋಡ್ತಾ ಇದ್ದಾರೆ. ಇವಾಗ ಸೂಪರ್ ಮಾರ್ಕೆಟ್ ಶೆಲ್ಫ್ದು ಒಂದು ಸೀಕ್ರೆಟ್ ಹೇಳ್ತೀನಿ ನಾನು. ಯಾವಾಗ್ಲೂ ಯಾವ್ದು ಬೇಗ ಎಕ್ಸ್ಪೈರ್ ಆಗುತ್ತಲ್ಲ ಅದನ್ನ ಅವರು ಫ್ರಂಟ್ ಅಲ್ಲಿ ಇಟ್ಟಿರ್ತಾರೆ. ಸೊ ನಿಮ್ಗೆ ಏನಾದ್ರೂ ಸ್ವಲ್ಪ ಜಾಸ್ತಿ ದಿನ ಇರೋದ್ ಬೇಕು ಅಂದ್ರೆ ಕೈ ಸ್ವಲ್ಪ ಹಿಂದೆ ಹಾಕ್ತೆಗಿರಿ. ನ್ಯೂಯರ್ ಬ್ಯಾಚ್ ಹಿಂದೆ ಇಟ್ಟಿರ್ತಾರೆ ಅವರು ಯಾವಾಗ್ಲೂ. ಒಂದು ಡೇಟ್ ಅನ್ನು ಓದಿ. ಎರಡನೇದು ಯಾರಿಗಾದ್ರೂ ಗೊತ್ತಿದೆ ಅದು ಇಂಗ್ರೀಡಿಯೆಂಟ್ಸ್ ಒಂದು 25 ಇರುತ್ತೆ ಹಿಂಗಂತ ನೋಡ್ತೀವಿ ಇರ್ತೀವಿ. ಬಟ್ ಆಕ್ಚುಲಿ ಲಿಸ್ಟಿಂಗ್ ಹೇಗಿರ್ಬೇಕು ಅಂದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ ಇಸ್ ಯೂಸ್ಡ್ ಇನ್ ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ, ಸೆಕೆಂಡ್ ಅಷ್ಟು ಯೂಸ್ ಮಾಡಿದ್ದಾರೆ, ಕಮ್ಮಿ ಆಗ್ತಾ ಬರುತ್ತೆ. ಇದ್ರಲ್ಲಿ ಆ ಲೇಬಲ್ ಹಾಕಿರ್ತಾರೆ. ಸೊ ಜಸ್ಟ್ ಟೇಕ್ ದ ಲೇಬಲ್ ಅಂಡ್ ರೀಡ್ ಇಟ್. ಈಗ ಹೈಡ್ರೋಲೈಸ್ಡ್ ಪ್ರೋಟೀನ್ಸ್ ಅಂತ ಹಾಕ್ಬಿಟ್ಟಾಗ ಏನೋ ಪ್ರೋಟೀನ್ಸ್ ಇದೆ ಅಂತಪ್ಪ ಅಂತ ತಗೊಂಡ್ಬರೋರೇ ಜಾಸ್ತಿ. ಬಟ್ ಅದ್ರಲ್ಲಿ MSG ಇದೆ ಅನ್ನೋಂಥದ್ದು ಎಷ್ಟು ಜನಕ್ಕೆ ಗೊತ್ತಾಗ್ಬೇಕು? ಏನಿದೆ ಅಂತ ಯಾವತ್ತಾದ್ರೂ ನಾವು ನೋಡ್ತೀವ? ನಮ್ಗಷ್ಟೇ ನಾನು ಹೇಳೋದು. ಟೇಸ್ಟ್ ಮೇಲೆ ಹೋಗ್ತಾ ಇದ್ದೀವಿ. ಎಷ್ಟು ಐಟಮ್ಸ್, ಎಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ಏನಿದೆ ಅದ್ರಲ್ಲಿ ಅಂತ ನಾವು ಓದಕ್ಕೂ ಹೋಗೋದಿಲ್ಲ. ಪ್ಲಸ್ ಇವಾಗ ಚಿಪ್ಸ್ ಎಲ್ಲ ಎಷ್ಟು ಇಷ್ಟ ಮಕ್ಕಳಿಗೆ, ಎಲ್ಲದ್ರಲ್ಲೂ MSG ಹಾಕ್ಬಿಟ್ಟೆ ಆ ಟೇಸ್ಟ್ ಎನ್ಹಾನ್ಸರ್ ಮಾಡ್ತಾ ಇರೋದು. ಮತ್ತೆ ಸೆಕೆಂಡ್ ಥಿಂಗ್, ಯಾರು ನೋಡಿಲ್ವಾ ಅನ್ನೋದಕ್ಕೆ ವಿ ಶುಡ್ ರಿಯಲಿ ಫೈಂಡ್ ಔಟ್ ಎಷ್ಟು ಫುಡ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಎಷ್ಟು ಫುಡ್ ಜಾಯಿಂಟ್ಸ್ ಇವೆ, ಯಾರು ಅಂಡ್ ಹೂ ಆರ್ ದೀಸ್ ಪೀಪಲ್ ಹೂ ಆರ್ ಫುಡ್ ಇನ್ಸ್ಪೆಕ್ಟರ್ಸ್, ಅವ್ರದ್ದು ಏನು ಕ್ವಾಲಿಫಿಕೇಶನ್, ಎಷ್ಟು ಆಫನ್ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ, ಎಲ್ಲಾ ತರ ಫುಡ್ ಔಟ್ಲೆಟ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಫುಡ್ಸ್, ಹೌ ಆಫನ್ ಇಸ್ ಇಟ್ ಬೀಂಗ್ ಟೆಸ್ಟೆಡ್. ಎಸ್ ರಘು ಅವರೇ, ಹಾಗಾದ್ರೆ ಯಾರು ರೆಗ್ಯುಲೇಟರಿ ಬಾಡೀಸ್ ಈ ರೀತಿ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ? ರೆಗ್ಯುಲೇಟರಿ ಬಾಡೀಸ್ ಬಹಳ ಇಂಪಾರ್ಟೆಂಟ್. ಒಂದು ಏನು ಮಾಡಬೇಕು ಫುಡ್ ಸೇಫ್ಟಿ ವಿಚಾರದಲ್ಲಿ, ನಾವು ಇದರ ಲೂಪ್ ಹೋಲ್ಸ್ಗಳು ಅದಕ್ಕೆ ಹೇಳ್ತಾರೆ ಕಂಪನಿಗಳಿಗೆ ದೇ ವಿಲ್ ಸ್ಟಡಿ ಎ ಲಾ ಬಟ್ ದೇ ವಿಲ್ ಸ್ಟಡಿ ಫ್ಲಾ ಮೋರ್ ದೆನ್ ದ ಲಾ ಅಂತ. ಆಯ್ತಾ? ಈಗ ನಾನು ಯಾವುದೋ ಒಂದು ದೊಡ್ಡ ಔಷಧಿ ಕಂಪನಿಯಲ್ಲಿ ನನ್ನ ಸ್ನೇಹಿತರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಹೇಳ್ತಾರೆ ಅಲ್ಲಿ ಲೀಗಲ್ ಡಿಪಾರ್ಟ್ಮೆಂಟ್ಗೆ R&D ಡಿಪಾರ್ಟ್ಮೆಂಟ್ಗಿಂತ ಹೆಚ್ಚು ಸಂಬಳ ಹೋಗುತ್ತಂತೆ.
ಯಾಕಂದ್ರೆ ಕಾನೂನಿನ ಲೂಪ್ ಹೋಲ್ಸ್ ಹುಡುಕೊಂಡು ಮಾಡ್ತಕ್ಕಂಥದ್ದು. ಒಂದು ದೊಡ್ಡ ಕಂಪನಿ ಸ್ಟ್ರೇಂಜ್ಲಿ ವಿಲ್ ನಾಟ್ ಬಿಲೀವ್, ಒಂದು ಟಾಪ್ ಮೋಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಇನ್ ದ ಕಂಟ್ರಿ, ದೇ ಹ್ಯಾಡ್ ಕಾಲ್ ಮಿ ಫಾರ್ ಸಮ್ ಕನ್ಸಲ್ಟೆನ್ಸಿ. ನಾವು ಹೋದಾಗ ಅವರು ಆಹಾರ ಪದಾರ್ಥಕ್ಕೆ ಟಿನ್ ಹಾಕ್ತಾ ಇದ್ರು. ನಾನು ಕೇಳಿದೆ, ಟಿನ್ ಹೆವಿ ಮೆಟಲ್ಲು ಲೆಡ್ ತರ ಅದು ಯಾಕೆ ಹಾಕ್ತಾ ಇದ್ದೀರಾ ಅಂತ. ಲಿಮಿಟ್ ಒಳಗಡೆ ಹಾಕ್ತಾ ಇದೀವಿ ಅಂದ್ರು. ಯು ವಿಲ್ ನಾಟ್ ಬಿಲೀವ್, ಇಟ್ಸ್ ಅ $multi-billion ಕಂಪನಿ. ಐ ಡೋಂಟ್ ವಾಂಟ್ ಟು ರಿವೀಲ್, ಬಟ್ ದಿಸ್ ಇಸ್ ದ ಸ್ಟೋರಿ. ಗೊತ್ತಿಲ್ಲ. ಆಮೇಲೆ ಯಾರಿಗೂ ಇದು 3,500 ಅಡಿಟಿವ್ಸ್ ಯಾವ ಡಾಕ್ಟ್ರು, ಯಾವ ನ್ಯೂಟ್ರಿಷನಿಸ್ಟು, ಯಾವ ಸೈಂಟಿಸ್ಟ್ಗೂ ಗೊತ್ತಾಗಲ್ಲ. 3,500 ಕೆಮಿಕಲ್ಸ್ ಇದೆ. ಅವುಗಳು ಯಾವ ರೂಪ, ಗ್ಲೂಟಮೇಟಿಕ್ 12 ಅವತಾರ ಇದೆ. ಯಾರಿಗೆ ಗೊತ್ತಾಗುತ್ತೆ? ನೀವೇ ಹೇಳಿದಾಗೆ ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂತ ಇದ್ದಾಗ, ವೆಜಿಟಬಲ್ ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂದಾಗ, ಈಗ ಹೈಡ್ರೋಲೈಸ್ಡ್ ಪ್ರೋಟೀನ್ ಎಳೆ ಮಕ್ಕಳಿಗೆ, ಶಿಶುಗಳಿಗೆ ಕೊಡ್ತಾರೆ. ನೋಡಿ, ಯಾವುದೇ ಒಂದು ಪದಾರ್ಥವನ್ನ ಆ ರೀತಿ ಬ್ರೇಕಪ್ ಮಾಡಿ ಬಿಡಿ ಬಿಡಿಯಾಗಿ ಕೊಡಬಾರ್ದು. ಆಹಾರವನ್ನ ಇಡಿಯಾಗಿ ತಗೊಳ್ಬೇಕು. ನೋಡಿ, ಬೀಟಾ ಕ್ಯಾರೋಟಿನ್ ಕ್ಯಾರೆಟ್ ಅಲ್ಲಿ ಇದೆ. ಆ ಬೀಟಾ ಕ್ಯಾರೋಟಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯೂರಿಫೈ ಮಾಡಿ ಬೀಟಾ ಕ್ಯಾರೋಟಿನ್ ಕೊಟ್ಟರೆ, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸ್ಟಡಿ ಮಾಡಿದೆ, ಲಂಗ್ ಕ್ಯಾನ್ಸರ್ ಬರುತ್ತೆ. ಅದು ನ್ಯೂಟ್ರಿಯೆಂಟು, ಅದರ ಲಂಗ್ ಕ್ಯಾನ್ಸರ್ ಬರುತ್ತೆ. ಅದರ ಕ್ಯಾರೆಟ್ ತಿಂದ್ರೆ ಅದರ ಮಲ್ಟಿಪಲ್ ಕಾಂಪೋನೆಂಟ್ಸ್ ಇರ್ತವೆ, ಆ ಕಾಂಪ್ಲೆಕ್ಸಿಟಿ ಇರ್ತದೆ. ನೇಚರ್ ಈಸ್ ಕಾಂಪ್ಲೆಕ್ಸ್, ಇಟ್ ಇಸ್ ನಾಟ್ ಸಿಂಗಲ್ ನ್ಯೂಟ್ರಿಯೆಂಟ್. ಅದು ಪ್ರಾಬ್ಲಮ್. ಇಲ್ಲಿ ಇವರಿಗೆ ಲೆಡ್ ಬಂದಿದ್ರೆ, ಲೆಡ್ ನನ್ನ ದೃಷ್ಟಿಯಲ್ಲಿ ಮ್ಯಾಗಿಯಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಗ್ಲೂಟಾಮಿಕ್ ಆಸಿಡ್. ಅದು ಮೊನೋಸೋಡಿಯಂ ಗ್ಲೂಟಮೇಟ್ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ರು ಕೂಡ ಗ್ಲೂಟಾಮಿಕ್ ಆಸಿಡ್, ಗ್ಲೂಟಮೇಟ್ ಹೇಗೆ ಬಂತು ಅಂತ ಬಂದೆ. ಒಂದೇ ನಿಮಿಷ, ಸಚಿವರು ಯುಟಿ ಖಾದರ್ ಅವರು ಇದ್ದಾರೆ, ಮಾತಾಡೋಣ. ಯುಟಿ ಖಾದರ್ ಅವರೇ, ಈಗ ಮ್ಯಾಗಿ ಬಗ್ಗೆ ತಾವ್ ಏನ್ ನಿಲುವನ್ನ ತಗೋಬೇಕು ಅಂತ ಇದ್ದೀರಿ ಸರ್ಕಾರ ಮಟ್ಟದಲ್ಲಿ? ಹಾಗಾದ್ರೆ ಈಗ ಮ್ಯಾಗಿಗೆ ಇರುವಂತ ಒಂದು ಈ ಜನರಿಗೆ ಒಂದು ಸಂಶಯ ಬಗ್ಗೆ ಮೊದಲೇ ಮಾರಕ ಏನಾದ್ರು ಇದು ಅದರಲ್ಲಿ ಕಲಬೆರಕೆ ಆಗಿದ್ರೆ ಆರೋಗ್ಯವಂತ ಸಮಾಜಕ್ಕೆ ಇದನ್ನು ಕೊಡಬಾರ್ದೆಂಬ ಉದ್ದೇಶದ ಇವತ್ತು ನಾವು ಎಲ್ಲ ನಮ್ಮ ಎಷ್ಟು ಮ್ಯಾಗಿ ಉತ್ಪಾದನಾ ಘಟಕಗಳು ರಾಜ್ಯದಲ್ಲಿದೆ, ಇಲ್ಲಿಂದ ಎಲ್ಲರೂ ಕೂಡ ನಾವು ಸ್ಯಾಂಪಲ್ ತಕೊಂಡು, ರಿಟೇಲ್ ಕೂಡ ಸ್ಯಾಂಪಲ್ ಅನ್ನು ತಕೊಂಡು ಸರ್ಕಾರದ ಕೇಂದ್ರದ ಮಾನ್ಯತೆ ಪಡೆದಿರುವಂತ CFTR ಲ್ಯಾಬ್ ಒಂದಿದೆ ಮೈಸೂರಲ್ಲಿ, ಅಲ್ಲಿಗೆ ಟೆಸ್ಟ್ ಮಾಡಿ ಕಳಿಸಿದ್ದೇವೆ. ಅದರ ಜೊತೆಯಲ್ಲಿ ಖಾಸಗಿ 2 ಲ್ಯಾಬ್ಗಳು ಕೂಡ, ರಾಷ್ಟ್ರೀಯ ಮಾನ್ಯತೆ ಪಡೆದ 2 ಲ್ಯಾಬ್ಗಳು, ಖಾಸಗಿ ಲ್ಯಾಬ್ಗಳು ಕೂಡ ಇವತ್ತಿದೆ, ಉತ್ತಮ ಹೆಸರು ಪಡೆದಂತದ್ದು. ಅದಕ್ಕೂ ಕೂಡ ಆ ಸ್ಯಾಂಪಲ್ ಕಳಿಸಿ ಸರಿಯಾದ ವರದಿಯನ್ನು ನಾವು ಕೇಳಿದ್ದೇವೆ. ಆ ವರದಿಯ ಆಧಾರದಲ್ಲಿ ವೈಜ್ಞಾನಿಕವಾಗಿ ನಾವು ಒಂದು ಕ್ರಮ ನಾವು ತೆಗೊಳ್ತೇವೆ. ಅಲ್ಲಿಯ ತನಕ ಜನಸಾಮಾನ್ಯ ನಮ್ಮ ವಿನಂತಿ ಏನಂತ ಹೇಳಿದ್ರೆ, ಅಲ್ಲಿಯ ತನಕ ಯಾರು ಕೂಡ ಹೆತ್ತವರು ಕೂಡ ಇದನ್ನು ಪರ್ಚೇಸ್ ಮಾಡಬಾರದು, ಮತ್ತೆ ಅಂಗಡಿಯವರು ಕೂಡ ಇದನ್ನಾಗಿ ಸೇಲ್ ಮಾಡ್ಲಿಕ್ಕೆ ಉತ್ತೇಜನ ತೋರಿಸಬಾರದು. ಈ ಸಂಶಯ ನಿರ್ವಹಣೆ ಆದ ನಂತರವೇ ಅದು ಮುಂದೆ ಕ್ರಮ ತಗೊಳ್ತೇವೆ. ಓಕೆ, ಸೊ ಅಲ್ಲಿವರೆಗೂ ಮ್ಯಾಗಿ ತಿನ್ಬೇಡಿ ಅಂತ ಸಚಿವರೇ. ಹಲೋ ಸಚಿವರೇ, ಹೇಳಿ. ಅದೇ, ಅಲ್ಲಿಂದ ರಿಸಲ್ಟ್ ಬರೋವರೆಗೂ ಕೂಡ ಯಾರು ಮ್ಯಾಗಿ ತಿನ್ಬೇಡಿ ಅಂತ ಹೇಳ್ತೀರಾ ತಾವು ಈ ಮೂಲಕ? ಯಾಕಂದ್ರೆ ಹೌದೌದು, ಸ್ವಲ್ಪ ನಾನು ವಿನಂತಿಸ್ತೇನೆ, ನನಗೆ ಆದೇಶ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಸಾರ್ವಜನಿಕರನ್ನು ವಿನಂತಿಸೋದು, ಮತ್ತೆ ಅಂಗಡಿಯ ಅವ್ರದ್ದು ಕೂಡ ನಾನು ವಿನಂತಿಸ್ತೇನೆ ಅಂತ ಹೇಳಿದ್ರೆ, ಇವತ್ತು ಯಾರು ಪರ್ಚೇಸ್ ಮಾಡಬಾರ್ದು, ಮತ್ತೆ ಅಂಗಡಿಯವ್ರದನ್ನು ಸೇಲ್ ಮಾಡ್ಲಿಕ್ಕೆ ಉತ್ತೇಜನ ತೋರಿಸಬಾರ್ದು. ನನಗೆ ಆ ವರದಿ ಬಂದ ನಂತರ ನಮ್ಗೆ ಏನಾದ್ರು ಒಂದು ಆದೇಶ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿಯ ತನಕ ಜನಸಾಮಾನ್ಯ ಸಹಕರಿಸಬೇಕಂತ ಕೇಳಿಕೊಳ್ತೇನೆ. ಓಕೆ, ಅಂದ್ರೆ ಈಗಾಗಲೇ ಕೇರಳದಲ್ಲಿ ಬ್ಯಾನ್ ಮಾಡಿರೋ ರೀತಿ ಇಲ್ಲೂ ಕೂಡ ಅದರಲ್ಲಿ ತೊಂದರೆ ಇದೆ ಅಂತ ಕಂಡು ಬಂದಾಗ ಖಂಡಿತವಾಗ್ಲೂ ಇಲ್ಲೂ ಕೂಡ ಬ್ಯಾನ್ ಮಾಡ್ತೀರಿ ಹಾಗಾದ್ರೆ? ಹೌದು, ವೈಜ್ಞಾನಿಕವಾಗಿ ನಾವು ಒಂದು ಜಸ್ಟಿಫಿಕೇಶನ್ ಇದ್ದು ನಾವೇನು ಕ್ರಮ ತಗೊಳ್ಬೇಕಾಗ್ತದೆ. ಅದಕ್ಕೆ ಅನುಸಾರವಾಗಿ ನಮ್ಮ ಕ್ರಮವನ್ನು ಆರೋಗ್ಯ ಇಲಾಖೆ ಸರ್ಕಾರ ಕೈಗೊಳ್ತದೆ. ಓಕೆ, ಅಂದ್ರೆ ಇದು ಕೇವಲ ಮ್ಯಾಗಿಗೆ ಮಾತ್ರ ಸೀಮಿತವಾಗಿ ಇಟ್ಟಿರುವಂತದ್ದು ಅಥವಾ ಬೇರೆ ಈಗ ರೆಡಿಮೇಡ್ ಫುಡ್ ಅಂತ ನಾವು ಏನ್ ಹೇಳ್ತೀವಿ? ಇವತ್ತು ನಾವು ಈಗ ಈ ಮ್ಯಾಗಿ ಒಂದು ಸಮಸ್ಯೆ ಇದ್ದ ಕಾರಣ ಫಸ್ಟ್ ಟೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ನೂಡಲ್ಸ್ ಗಳನ್ನು ನಾನು ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೇನೆ. ಈಗ ಇದೊಂದು ಸಮಸ್ಯೆ ಬಗೆಹರಿಲಿ, ಈ ಒಂದು ಸಂಶಯ ಬಗೆಹರಿದ ನಂತರ ಅದು ಏನಾದ್ರು ಒಂದು ಕ್ರಮ ಆದ ನಂತರ ಮುಂದಿನ ದಿನಗಳಲ್ಲಿ ಎಲ್ಲ ಟೈಪ್ ನೂಡಲ್ಸ್ ಯಾವ್ದಿದೆ, ಅದು ನೂಡಲ್ಸ್ ಇರ್ಲಿ, ಮ್ಯಾಕ್ರೋನಿ ಇರ್ಲಿ, ಇನ್ನೊಂದಿರ್ಲಿ, ಈ ರೀತಿಯ ಫಾಸ್ಟ್ ಫುಡ್ ಗೆ ಯೂಸ್ ಆಗುವಂತ ಮತ್ತು ಜನಸಾಮಾನ್ಯ ಬಹಳಷ್ಟು ಉಪಯೋಗಿಸುವಂತ ಆಹಾರ ಪದ್ಧತಿ ಏನಿದೆ ಇದೆಲ್ಲ ಕೂಡ ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಕೈಗೊಳ್ತದೆ. ಓಕೆ ಸಚಿವರ ಧನ್ಯವಾದ. ತಾವು ಜೊತೆ ಮಾತನಾಡಿದ್ರಿ. ಎಸ್ ರಘು ಅವರೇ, ಈಗ ಸಚಿವರು ಹೇಳ್ತಾ ಇದ್ರು, ಈಗ ಒಂದು ವಿಚಾರ ಅಂದ್ರೆ ನಮಗೀಗ ಮ್ಯಾಗಿಲಿದೆ ಅನ್ನೋಂಥದ್ದು ಗೊತ್ತಾಯ್ತು, ಅದನ್ನು ಬ್ಯಾನ್ ಮಾಡ್ಬಿಡಿ ಎಲ್ಲವೂ ಸಾಲ್ವ್ ಆಗೋಯ್ತು ಅನ್ನುವಂಥದ್ದು. ಗಡ್ಡೆಗೆ ಬೆಂಕಿ ಹತ್ತದಾಗ ಮಾತ್ರ ನಾವು ನೀರು ತೋಡ್ಕೊಂಡು ಸಮಾಧಾನ ಪಡ್ಕೊಳ್ಳುವಂಥದ್ದು. ಏನಂತ ಹೇಳಿದ್ರೆ, ಆಹಾರ ಸುರಕ್ಷತೆಯ ವಿಚಾರಕ್ಕೆ ಬಂದಾಗ ಪೆಸ್ಟಿಸೈಡ್ ಮಾನಿಟರಿಂಗ್ ಕಮಿಟಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಇದೆ. ನೀವು ಇವತ್ತು ವೆಬ್ಸೈಟ್ ಅಲ್ಲಿ ತೆಗೆದ್ರೆ ಬರ್ತದೆ. ಸುಮಾರು 1% ಭಾರತದಲ್ಲಿ ಸಿಗುವ ಆಹಾರ ಪದಾರ್ಥಗಳು, ಹಣ್ಣು ತರಕಾರಿಗಳಲ್ಲಿ ಪೆಸ್ಟಿಸೈಡ್ ಜಾಸ್ತಿ ಇದೆ. ಜಾಸ್ತಿ ಇದ್ರೂ ಅವರೇ ಬರೀತಾರೆ, ಜಾಸ್ತಿ ಇದ್ರೂ ಆರೋಗ್ಯಕ್ಕೆ ಏನು ಹಾನಿ ಇಲ್ಲ ಅಂತ ಸರ್ಕಾರ ಬರೆಯುತ್ತೆ. ಇಟ್ ಇಸ್ ಓಪನ್. ದಿಸ್ ಇಸ್ ಅ ಹಾರಿಬಲ್ ಸ್ಟೋರಿ. ಆಮೇಲೆ ನಿಮಗೆ ಆಂಟಿಬಯೋಟಿಕ್ಸು, ಎಲ್ಲ ಅನಿಮಲ್ ಫಾರ್ಮಿಂಗಿಗೂ ಆಂಟಿಬಯೋಟಿಕ್ಸು, 80% ಆಂಟಿಬಯೋಟಿಕ್ಸು ಇನ್ಫೆಕ್ಷನ್ ಡಿಸೀಸ್ ಟ್ರೀಟ್ ಮಾಡೋಕ್ಕಲ್ಲ ಹೋಗ್ತಾ ಇರೋದು, ಮಾಂಸ ಮತ್ತು ಮೊಟ್ಟೆ ತಯಾರು ಮಾಡಕ್ಕೆ ಹೋಗ್ತಾ ಇರೋದು. ಇದಕ್ಕೆ ಏನು ನಿಯಂತ್ರಣ ಇದೆ?
ಫುಡ್ ಸೇಫ್ಟಿ ಇಸ್ ಹೈಲಿ ಕಾಂಪ್ರಮೈಸ್. ಅದಕ್ಕೋಸ್ಕರ ಹೇಳೋದಕ್ಕೆ ಏನೇನು ಗೊತ್ತಾ, ಫುಡ್ ಸೇಫ್ಟಿ ಕಾಂಪ್ರಮೈಸ್ ಮಾಡಿದ್ರೆ ಆಸ್ಪತ್ರೆಗಳು ಉದ್ಧಾರ ಆಗ್ತವೆ, ಇನ್ಶೂರೆನ್ಸ್ ಕಂಪನಿಗಳು ಉದ್ಧಾರ ಆಗ್ತಾರೆ. ಅದಕ್ಕೋಸ್ಕರ ಈಗ ಎಷ್ಟೋ ಜನ ಏನು ಆಸ್ಪತ್ರೆ ಇರೋರು ಇನ್ಶೂರೆನ್ಸ್ ಕಂಪನಿನೂ ಮಾಡ್ಕೊಂಡಿದ್ದಾರೆ. ಸರ್ಕಾರ ಸಬ್ಸಿಡಿ ಕೊಡುತ್ತೆ ಆಸ್ಪತ್ರೆಗೆ, ಎಲ್ಲ ಬಲಿ ಹೋಗುತ್ತೆ. ಇಲ್ಲಿ ಕಾಂಪ್ರಮೈಸ್ಡ್, ಇಲ್ಲಿ ಅದಕ್ಕೆ ಹೇಳ್ತಾರೆ ಅಕ್ಕಿ ತಗೊಂಡೋಗಿ ಮಿಲ್ಲಿಗೆ ಹಾಕೋದು, ಪಾಲಿಶ್ ಮಾಡೋದು, ಪಾಲಿಶ್ ತಗೊಂಡೋಗಿ ಎಣ್ಣೆ ಮಿಲ್ಲಿಗೆ ಹಾಕೋದು, ಎಣ್ಣೆಯಲ್ಲಿ ವಿಟಮಿನ್ ಇ ತೆಗೆಯೋದು, ವಿಟಮಿನ್ ಇ ತೆಗೆದು ಔಷಧಿ ಕಂಪ್ನಿಗೆ ಮಾರೋದು. ಇಲ್ಲಿ ಬಿಳಿ ಡಯಾಬಿಟಿಸ್ ಬರುತ್ತೆ, ಅದೇ ಔಷಧಿ ಕಂಪ್ನಿಯಿಂದ ಔಷಧಿ ಬರುತ್ತೆ. ಅಡಿಕ್ಟಿವ್ಸ್ ಜಗತ್ತಿದೆಯಲ್ಲ, ಇದ್ರ ಬಗ್ಗೆ ಪಬ್ಲಿಕ್ ಡಿಬೇಟ್ ಆಗಬೇಕು. ಇದು ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಅಟ್ಲೀಸ್ಟ್ ನಮ್ಗೆ ಇವತ್ತು ಹೇಳ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಹೈಡ್ರೋಲೈಸ್ ಪ್ರೋಟೀನ್ ಅಂದ್ರೆ ಇದೇನೋ ತಲೆ ಕೆಡಿಸ್ತಿದ್ದಾರೆ, ಹೋಗ್ರಿ ಆ ಕಡೆ. ಹೈಡ್ರೋಲೈಸ್ ಪ್ರೋಟೀನ್ ನೋಡಿ, ಇನ್ನೊಂದು ಲೆಡ್ ಹೆಚ್ಚಾಗೋದು ಕಾರಣ ಏನ್ ಗೊತ್ತಾ, ಪ್ರೋಟೀನ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕುದಿಸುವಾಗ ಲೆಡ್ ಬರುತ್ತೆ. ಹೈಡ್ರೋಲೈಸ್ಡ್ ಪ್ರೋಟೀನ್ ಅಲ್ಲಿ 10 mg ಇರೋದು ಲಿಮಿಟ್, ಹೈಯೆಸ್ಟ್ mg ಇರ್ತಕ್ಕಂಥದ್ದು ಹೈಡ್ರೋಲೈಸ್ ಪ್ರೋಟೀನ್ ಅಲ್ಲಿ. ಇವರು ಹೈಡ್ರೋಲೈಸ್ ಪ್ರೋಟೀನ್ ಅನ್ನ ಗ್ಲೂಟಾಮಿಕ್ ಆಸಿಡ್ ಬಂತು, ಇವ್ರು ಹಾಕ್ತಾ ಇರೋದು ಟೇಸ್ಟ್ಗೆ ಕೊಕ್ಕೆ ಹಾಕೋಣ ಅಂತ, ಆದ್ರೆ ಅದ್ರ ಜೊತೆ ಲೆಡ್ ಬರುತ್ತೆ. ಪಾಸಿಬಿಲಿಟಿ ಆಫ್ ಹೈಯರ್ ಲೆಡ್ ಅಂಡ್ MSG ಇಸ್ ಬಿಕಾಸ್ ಆಫ್ ಹೈಡ್ರೋಲೈಸ್ ಪ್ರೋಟೀನ್. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅವ್ರನ್ನ ಹಿಡಿಯೋಕ್ಕಾಗಲ್ಲ, ಕೋರ್ಟ್ಗಳಿಗೂ ಮುಂದೆ ಬಹಳ ಕಷ್ಟ ಆಗುತ್ತೆ, ಕಾನೂನು ಬದಲಾಗುತ್ತೆ. ಅದ್ರ ಪಬ್ಲಿಕ್ ಡಿಬೇಟ್ ಆಗಬೇಕು, ಸಾರ್ವಜನಿಕ ಅಭಿಪ್ರಾಯ ಮೂಡಬೇಕು, ಇದು ನನಗೆ ಅನ್ಸೋದು. ಎಸ್ ರಘುವರೇ, ಥ್ಯಾಂಕ್ ಯು ಸೋ ಮಚ್. ತಾವು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆದ್ರಿ, ಮಾತನಾಡಿದ್ರಿ, ಥ್ಯಾಂಕ್ ಯು, ನಮಸ್ತೆ. ಸೊ ಹಾಗೆ ನಮ್ಮ ಉಳಿದ ಎಕ್ಸ್ಪರ್ಟ್ಸ್ ಜೊತೆಗೆ ಚರ್ಚೆಯನ್ನು ನಾವು ಮುಂದುವರ್ಸೋಣ ಒಂದು ಚಿಕ್ಕ ಬ್ರೇಕ್ ನಂತರ. ರೆಟ್ರೋ ಡ್ರೆಸ್ ಮತ್ತೆ ಬಂತು, ಜನ ಉಟ್ಕೊಂಡ್ರು. ಪ್ಲಾಜೋ ಡ್ರೆಸ್ ಬಂತು ಹೋಯ್ತು, ಜನ ಒಪ್ಕೊಂಡ್ರು. ರೋಸ್ ಗೋಲ್ಡ್ ಡ್ರೆಸ್ಸು ಬಂದಾಯ್ತು, ಜನ ಮೆಚ್ಕೊಂಡ್ರು. ಈಗ ಬಂದಿದೆ ಕ್ಯಾಂಡಿ ಕ್ರಶ್ ಡ್ರೆಸ್, ಜನ ಏನಂತಾರೆ? ಕ್ಯಾಂಡಿ ಕ್ರಶ್ ಫ್ಯಾಷನ್ ಲೇಡೀಸ್ ಕ್ಲಬ್ ಮಧ್ಯಾಹ್ನ 1:30ಕ್ಕೆ. ಶ್ವೇತಾ, ಅಪ್ಪ ನಿಮ್ಗೆ ಹೇಳಿದ್ನಲ್ಲ ನೇಹಾಳ ಮನೆಗೆ ಓದೋಕ್ ಹೋಗ್ತಿದ್ದೀನಿ ಅಂತ. ಆಕ್ಚುಲಿ ನಾನು ಫ್ರೆಂಡ್ಸ್ ಜೊತೆ ಊಟಿಯಲ್ಲಿದ್ದೀನಿ. ಅದನ್ನೀಗ ಹೇಳೋದು? ನಿಮ್ಮ ಹತ್ರ ಸುಳ್ಳು ಹೇಳಿದ್ನಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಯು ಟೇಕ್ ಕೇರ್. ಸತ್ಯದಲ್ಲಿ ಎಷ್ಟೊಂದು ನೆಮ್ಮದಿ ಇರುತ್ತಲ್ವೇ? ಕಿನ್ಲೆ ಹನಿ ಹನಿಯಲ್ಲೂ ನೈಜತೆ. ನಾವು ಬಂದೆವು. ಸುದರ್ಶನ್ ಅವರೇ, ನಿಮ್ಮ ಮಗಳು ನಮ್ಗೆ ತುಂಬಾ ಇಷ್ಟವಾಗಿದ್ದಾಳೆ. ಆದ್ರೆ ಅವಳು ಯಾರ ಕುತ್ತಿಗೆಗೆ ಹಾರ ಹಾಕ್ತಾಳೆ ಎಂಬುದನ್ನು ಅವಲಂಬಿಸಿದೆ. ಮೊದಲನೇ ಅವ ಶಕ್ತಿಶಾಲಿ, ಎರಡನೇ ಅವ ಬುದ್ಧಿವಂತ, ಮತ್ತು ಮೂರನೇ ಅವ ಸ್ಟೈಲಿನ ಭಂಡಾರ. ನೀವು ಕೂಡ ಒಂದೇ ದಿನದಲ್ಲಿ 3 ಪಿಕ್ಚರ್ ರಿಲೀಸ್ ಮಾಡಿದ್ರಿ. ನೀವು ಕೂಡ ಅಂದ್ರೆ ಮಗಳೇ, ಈ ಕೆಂಪು ಟೊಮೆಟೊ ಜೊತೆ ನಿಂಬೆ ಮತ್ತೆ ಹಸಿಮೆಣಸು ಫ್ರೀಯಾ? ಮೂವರು ಒಬ್ಬರಿಗಿಂತ ಒಬ್ಬರು ಮೀರಿ, ಆದ್ರೆ ಮೂವರಲ್ಲೂ ಹರಿಯುವ ರಕ್ತ ಒಂದೇ. ಹೋಂಡಾ ಡ್ರೀಮ್ ಸೀರೀಸ್. ತಗೊಳ್ಳಿ ನಿವಿಯಾ ಮೆನ್ ಆಲ್ ಇನ್ ಒನ್ ಫೇಸ್ ವಾಶ್. ಇದು ಡಾರ್ಕ್ ಸ್ಪಾಟ್ಸ್, ಆಕ್ನೆ ಮತ್ತು ಹೆಚ್ಚುವರಿ ಆಯಿಲ್ ಅನ್ನು ಕಡಿಮೆಗೊಳಿಸುತ್ತೆ. ಇರಿಸಿ ಸಿಂಪಲ್, ಕಾಣಿಸಿ ಬೆಸ್ಟ್. ಆಲ್ ಇನ್ ಒನ್ ಫೇಸ್ ವಾಶ್ ಈಗ ಒಂದು ಸುಲಭವಾದ ಪಂಪ್ ಪ್ಯಾಕ್ ನಲ್ಲಿ. ನಿವಿಯಾ ಮೆನ್, ಇಟ್ ಸ್ಟಾರ್ಟ್ಸ್ ವಿತ್ ಯು. 5 ನಾ ಕಾರ್ಲ 30. ಅರೆ ವಾ, ನಿನ್ ತಲೆ ಅಂತೂ ವಿಮಾನ ತರ ಇದೆ. ಅಲ್ಲ, ರಾಕೆಟ್. ರಾಕೆಟ್ ಅವರೇ, ಎಲ್ಲಿಗೆ? ಅಮ್ಮ ಬೈಲಿಗೆ ಬರ್ತಿದೆ. ಇಟ್ಕೋ, ಕಾಯಿಲೆ ಬೀಳಲಿದ್ದಾಳೆ. ಆಗೋದಿಲ್ವೇನು? ಬೈಲ್ನಲ್ಲಿ ಶೌಚ ಮಾಡ್ತಾಳೆ, ಅದ್ರ ಮೇಲೆ ನೊಣಗಳು ಓಡಾಡುತ್ತವೆ. ಅದೇ ನೊಣಗಳು ನೀನು ಮಾಡಿರೋ ಅಡಿಗೆನ ಕುಲುಷಿತಗೊಳಿಸುತ್ತವೆ, ಮತ್ತೆ ಮುನ್ನಿಗೆ ಕಾಯಿಲೆ. ಮನೇಲೆ ಶೌಚಾಲಯ ಕಟ್ಸು ಹಾಗೂ ಅದನ್ನ ಬಳಸು. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಎಲ್ಲಿ ಆಲೋಚನೆ ಅಲ್ಲಿ ಶೌಚಾಲಯ. ಇದು ಬಂದಿದೆ ವೆನಸ್ಡೇ ಬಜಾರ್. ಉಳಿತಾಯ ಮಾಡಿ ಅಪಾರ. ಪಡೆಯಿರಿ 1 kg ಸಕ್ಕರೆ ಕೇವಲ 26 ರೂಪಾಯಿಗೆ ಮತ್ತು ಬಾಳೆಹಣ್ಣು ಕೇವಲ 17 ರೂಪಾಯಿಗೆ ಕೆಜಿ. ವೆನಸ್ಡೇ ಬಜಾರ್ ಕೇವಲ ಬಿಗ್ ಬಜಾರ್ ನಲ್ಲಿ. ರಸ್ತೆಯಲ್ಲಿ ತಲೆ ಮತ್ತೆ ವಾಹನ ಬಿಸಿ ಆಗೋದು ಸಾಮಾನ್ಯ. ಸರ್ವ ಕೂಲ್ ಪ್ಲಸ್ ಟ್ರಿಪಲ್ ಆಕ್ಷನ್ ಕೂಲೆಂಟ್, ಕೂಲ್ ಆಗಿರಿಸಿ ಫ್ರಮ್ ಇಂಡಿಯನ್ ಆಯಿಲ್. ಸ್ನ್ಯಾಪ್ಡೀಲ್ ನ ಭಾರಿ ಡಿಸ್ಕೌಂಟ್ ಅನ್ನ ಟಿವಿಲಿ ನೋಡಿ ಇನ್ನು ಎಲ್ಲವನ್ನೂ ಮರೆಯುವಿರಿ. ಎಲ್ಲರ ವಿಶ್ ಈಡೇರಿಸಿ ಮತ್ತು ಪಿಗ್ಗಿ ಬ್ಯಾಂಕ್ ಅನ್ನು ಮಾಯಗೊಳಿಸಿ. ನಾಳಿನ ವಿಶ್ ಅನ್ನ ಹಿಂದೆ ಪಡೆಯಿರಿ. ಡೆನ್ ಸ್ನ್ಯಾಪ್ಡೀಲ್ ಟಿವಿ ಶಾಪ್. ಫೋನ್ ಎತ್ತಿರಿ, ಖುಷಿ ತರಿಸಿಕೊಳ್ಳಿ.
ಮಾಗಿತ್ತಿದ್ರೆ ರೋಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಸ್ನಾ ಉರೂಸ್ ಅವರೇ, ತಾವು ಕೊನೆಯದಾಗಿ ಹೇಳೋದಾದ್ರೆ, ಸೊ ಈಗ ಸರ್ಕಾರಗಳು ಬ್ಯಾನ್ ಮಾಡೋದಕ್ಕೆ ಹೊರಟಿರುವಂತದ್ದು ಈ ಒಂದು ಪ್ರಾಬ್ಲಮ್ಗೆ ನಿಜಕ್ಕೂ ಸೊಲ್ಯೂಷನ್ ಅಂತ ಹೇಳಿ. ಯಾಕಂದ್ರೆ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ನಾವು ಚರ್ಚೆ ಮಾಡ್ತಾ ಇದ್ದ ಹಾಗೆ ಮೇ ಬಿ ಇದರಲ್ಲೇ ರೈವಲ್ರಿ ಕೂಡ ಕಾರಣ ಆಗಿರ್ಬೋದು, ಅಥವಾ ಸಾಕಷ್ಟು ಗವರ್ಮೆಂಟ್ ಕೂಡ ಇನ್ವಾಲ್ವ್ಮೆಂಟ್ ಇರಬಹುದು, ಸಾಕಷ್ಟು ವಿಚಾರಗಳು ಬೇರೆ ಬೇರೆ ವಿಚಾರಗಳು ಇದ್ದಿರ್ಬೋದು. ಹಾಗಾಗಿ ಇಂಥವಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿದ್ರೆ ಏನ್ ಮಾಡಬೇಕು ಹಾಗಾದ್ರೆ ಅಸ್ನಾ ಉರೂಸ್ ಅವರು? ಕಡಿವಾಣ ಹಾಕೋದಕ್ಕೆ ಬ್ಯಾನ್ ಮಾಡೋದು ಉಪಾಯ ಅಲ್ಲ. ಡೆಫಿನೆಟ್ಲಿ ದಿ ಇಂಡಸ್ಟ್ರೀಸ್ ಹ್ಯಾವ್ ಇನ್ವೆಸ್ಟೆಡ್ ಕ್ರೋರ್ಸ್ ಆಫ್ ರುಪೀಸ್ ಇನ್ ದೇರ್ ಇಂಡಸ್ಟ್ರೀಸ್. ಗೌರ್ಮೆಂಟು ಅದರಲ್ಲಿ ಖಂಡಿತ ಇನ್ವಾಲ್ವ್ ಆಗಿರುತ್ತೆ. ತಕ್ಷಣಕ್ಕೆ ಬ್ಯಾನ್ ಸ್ವಲ್ಪ ದಿನಕ್ಕೆ ಅದು ಸರಿ ಇರಬಹುದು, ಒಂದು 4-5 ದಿನ ಅಥವಾ ಹೆಚ್ಚು ಅಂದರೆ 1 ತಿಂಗಳು ಜನ ಅದನ್ನು ತಿಂದೇ ಇರಬಹುದು. ಬಟ್ ಕ್ರಮೇಣ ಏನಾಗುತ್ತೆ, ಐ ಮೀನ್ ಅವರ್ ಮೆಮರಿ ಈಸ್ ಶಾರ್ಟ್. Gradually we tend to forget this and start buying again. ಅದಕ್ಕೆ ಏನಂದರೆ ನನ್ನ ಒಪಿನಿಯನ್ನಲ್ಲಿ ಜನರಲ್ಲಿ ನಾವು ಇದರ ಅರಿವನ್ನು ಹೆಚ್ಚಿಸಬೇಕು. ವಿ ಹ್ಯಾವ್ ಟು ಗಿವ್ ಮೋರ್ ಇನ್ಫಾರ್ಮೇಷನ್. ನ್ಯೂಟ್ರಿಷನ್ ಎಜುಕೇಷನ್ ಆಗಲಿ, ಹೆಲ್ತ್ ಎಜುಕೇಷನ್ ಆಗಲಿ, ಎಲ್ಲ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ನ ಕರ್ತವ್ಯ. ಇದನ್ನು ನಾವು ಅವರಿಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟರೆ ಅದು ಅವರಿಗೆ ಬಿಟ್ಟಿದ್ದು. ಅವರ ಆರೋಗ್ಯಕ್ಕೆ ಯಾವುದು ಹಾನಿಕಾರಕ ಯಾವುದು ಇಲ್ಲ ಅಂತ ಅವರು ಅದನ್ನು ಆಯ್ಕೆ ಮಾಡಲಿಕ್ಕೆ ಅವರನ್ನು ನಾವು ಕಲಿಸ್ಕೊಡ್ಬೇಕು. ಹಾಗೂ ಮನೆಗಳಲ್ಲಿ ತಂದೆ ತಾಯಿಯರ ಕರ್ತವ್ಯನೂ ಹೆಚ್ಚು. ಮಕ್ಕಳಲ್ಲಿ ಒಳ್ಳೆಯ ಆಹಾರದ ಅಭ್ಯಾಸಗಳನ್ನು ನಾವು ಕಲಿಸ್ಕೊಡ್ಬೇಕು. ಮನೆಯಲ್ಲೇ ಪ್ರಿಪೇರ್ ಮಾಡೋದು, ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು, ಇದರ ಅಭ್ಯಾಸಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈಗಾಗಲೇ ಮೈಸೂರಲ್ಲಿ ಕೆಲವು ಸ್ಕೂಲ್ಸ್ನಲ್ಲಿ ಇನ್ಸ್ಟೆಂಟ್ ಫುಡ್ಸ್ ಆ್ಯಂಡ್ ರೆಡಿ ಟು ಈಟ್ ಫುಡ್ಸ್, ಚಿಪ್ಸ್ ಆಗಲಿ, ಈ ಥರದ್ದು ಬೇಕ್ರಿ ಐಟಮ್ಸು, ಇದೆಲ್ಲ ಕೆಲವು ಸ್ಕೂಲ್ನಲ್ಲಿ ಟಿಫನ್ನಲ್ಲಿ ಕೊಡಬೇಡಿ ಅಂತ ಸ್ಕೂಲ್ ಅಥಾರಿಟೀಸೇ ನಿಷೇಧ ಮಾಡ್ತಾ ಇದೆ. ಸೊ ಇಂಥ ಒಂದು ಪ್ರಚಾರ ನಾವು ಮಾಡಿದ್ರೆ, ಹೆಲ್ತ್ ಎಜುಕೇಷನ್ ಆಗಲಿ, ನ್ಯೂಟ್ರಿಷನ್ ಎಜುಕೇಷನ್ ಜನರಿಗೆ ಕೊಟ್ಟರೆ ಆವಾಗ ಅವರಾಗಿಯೇ ಅವರು ಅದನ್ನು ಚಾಯ್ಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ನಿಜ. ಎಸ್, ಉಮಾದೇವಿ ಅವರು ಒಂದು ಒಳ್ಳೆ ಪಾಯಿಂಟ್ ನ ಹೇಳಿದ್ರು. ಈಗ ಶಾಲೆಗಳಲ್ಲೇನೆ ಈ ರೀತಿ ಬ್ಯಾನ್ ಮಾಡೋದ್ರಿಂದ ನಾವು ಕೂಡ ಕೆಲವೊಂದು ಶಾಲೆಗಳು ಕೇಳಿದ್ವಿ, ಬಾಕ್ಸ್ ಅನ್ನ ಕೊಡುವಾಗ ಈ ಚಿಪ್ಸ್ ಗಳನ್ನಾಗ್ಲಿ ಅಥವಾ ನೂಡಲ್ಸ್ ಗಳನ್ನಾಗ್ಲಿ ಯಾರು ತರಲೇಬಾರದು ಮಕ್ಕಳು ಅನ್ನುವಂಥದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಕೆಲವೊಂದು ಸ್ಕೂಲ್ಗಳಲ್ಲೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಮಕ್ಕಳಿಂದಾನೇ ಬಳಸ್ತಾ ಹೋಗ್ಬೇಕು ಇದನ್ನ. ಅವರು ಹೇಳೋದು ತುಂಬಾ ನಿಜ. ನಾನು ಕೆಲವು ಸ್ಕೂಲ್ಗಳಲ್ಲಿ ನೋಡಿದ್ದೀನಿ, ಕೆಲವು ಹೈಫೈ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅವರು ಚಪಾತಿ ಅನ್ನ ಸಾರು ತರಬೇಡಿ ಅಂತ ರಿಸ್ಟ್ರಿಕ್ಟ್ ಮಾಡ್ತಾರೆ ಟೀಚರ್ಸ್. ಅಂಡ್ ಇಟ್ಸ್ ದೇರ್ ಇದು ಒಂಥರ ಅವ್ರ ಪ್ರೆಸ್ಟೀಜ್, ಅನ್ನ ಸಾರು ಚಪಾತಿ ತಿಂದ್ರೆ. ಆದ್ರೆ ಕೆಲವು ಸ್ಕೂಲ್ಗಳಲ್ಲಿ ಟೀಚರ್ಸೇ ಕೂತ್ಕೊಂಡು ಮಧ್ಯಾಹ್ನ ಅವ್ರ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡಿ, ದೇ ವಿಲ್ ಇನ್ಸಿಸ್ಟ್ ದ ಪೇರೆಂಟ್ಸ್, ಯು ಸೆಂಡ್ ಓನ್ಲಿ ಚಪಾತಿ ಅಂಡ್ ಮೊಸರನ್ನ. ಕೆಲವು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಆ ತರ ಅಭ್ಯಾಸ ಮಾಡ್ತಾ ಇದ್ದಾರೆ. ಆಮೇಲೆ ತಂದೆ ತಾಯಿ ಹೇಳಿದ್ರು ಚಪಾತಿ ತಗೊಂಡು ಹೋಗಿ ಅಥವಾ ಏನಾದ್ರೂ ಉಪ್ಪಿಟ್ಟು ಅವಲಕ್ಕಿ ಆ ತರ ಅಂದ್ರೆ ಅವರು ಬೇರೆ ಮಕ್ಕಳ ಮುಂದೆ ನಮ್ಗೆ ಇನ್ಸಲ್ಟ್ ಆಗುತ್ತೆ. ಅದೊಂದು ಮಕ್ಕಳಲ್ಲಿ ಸೈಕಾಲಜಿಕಲ್ ಫಿಯರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಮೇಲೆ ಅವರು ಈವನ್ ಸ್ಕೂಲ್ ಒಳಗಡೆ ಹೋಗುವಾಗ ಆಯಾಗಳು ಬಾಕ್ಸ್ ಚೆಕ್ ಮಾಡ್ತಾರೆ, ಏನ್ ತಂದಿದ್ದಾರೆ, ಚಪಾತಿ ತಂದಿದ್ರೆ ಅವ್ರನ್ನ ವಾಪಸ್ ಕಳಿಸ್ತಾರೆ. ಸೊ ಆ ತರ ಎಲ್ಲ ಸ್ಕೂಲ್ಗಳಲ್ಲಿ ನಡೀತಾ ಇದೆ ಇವಾಗ. ಅದು ಕೂಡ ಕಮರ್ಷಿಯಲ್ ಆಗ್ತಾ ಇದೆ. ಆಮೇಲೆ ಈಗ ಮಕ್ಕಳಿಗೆ ನಾವು ಹೇಳೋದು ಹುರಿಗಾಳು, ಅದು ತುಂಬಾ ಒಳ್ಳೇದು. ಸಾಯಂಕಾಲ ಕೊಡೋದು ಎಲ್ಲ ಕಾಳುಗಳು ನೆನೆ ಹಾಕಿ. ಆಮೇಲೆ ತರಕಾರಿಗಳಿಂದ ಕೆಲವು ಆಹಾರಗಳನ್ನು ಈ ತಾಲಿಪಟ್ಟು ಮಾಡ್ತಾರೆ. ಆಮೇಲೆ ಲೋಕಲ್ ಆಗಿ ಅವ್ರಿಗೆ ಏನು ಆಹಾರ ಸಿಗುತ್ತೆ ಅದನ್ನು ಮಾಡಿ ಸಾಯಂಕಾಲ ಬಿಸಿ ಬಿಸಿಯಾಗಿ ಕೊಟ್ರೆ ಮಕ್ಕಳಿಗೆ ಒಂದು ಒಳ್ಳೆ ಆಹಾರನೂ ಸಿಗುತ್ತೆ, ಅವ್ರದ್ದು ಆರೋಗ್ಯನೂ ಅಭಿವೃದ್ಧಿ ಆಗುತ್ತೆ. ಅದನ್ನ ತಂದೆ ತಾಯಿಗಳಿಗೆ ಒಂದು ಎಜುಕೇಶನ್ ಇಂಪಾರ್ಟೆಂಟ್. ಬರೀ ನಾವು ಅರ್ಬನ್ ಏರಿಯಾ ಟಚ್ ಮಾಡಬಾರ್ದು, ರೂರಲ್ ಏರಿಯಾನು ಕೂಡ ಇಂಪಾರ್ಟೆಂಟ್. ಇವಾಗ ಹಳ್ಳಿಗಳಲ್ಲಿ ಅವರು ಆದಷ್ಟು ಫಾಸ್ಟ್ ಫುಡ್ ಉಪಯೋಗಿಸ್ತಾರೆ ನಮಗಿಂತ ಹೆಚ್ಚಾಗಿ. ಅದಕ್ಕೆ ಅವರು ಮೇಡಮ್ ಹೇಳಿದಾಗೆ ಎಲ್ಲ ಕಡೆಗೂ ಒಂದು ನ್ಯೂಟ್ರಿಷನ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಮಕ್ಕಳಿಗೆ ಮನಸ್ಸಲ್ಲಿ ಬರಬೇಕು. ಅದು ಒಂದೇ ಅಲ್ಲ, ಈವನ್ ಕೆಲವೆಲ್ಲ ಕಾಸ್ಮೆಟಿಕ್ಸ್ ಅಲ್ಲೂ ಲೆಡ್ ಇರುತ್ತೆ, ಅದು ಕೂಡ ಅವರು ಹೊಟ್ಟೆಯಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಹೋಗುತ್ತೆ. ಅದನ್ನ ಆದಷ್ಟು ಗೌರ್ಮೆಂಟ್ನವರು ಒಂದು ರೆಗ್ಯುಲೇಟರಿ ಬಾಡೀಸು ಅದನ್ನೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ನಾವು ಲೆಡ್ ಅಂಶ ನಮ್ಮ ದೇಹದಲ್ಲಿ ಹೋಗೋದನ್ನ ಕಡಿಮೆ ಮಾಡ್ಬೋದು. ಮತ್ತೆ ಇದರಿಂದ ಈಗ ಡಯಾಬಿಟಿಕ್ ಇದ್ದವ್ರಿಗೆ ಅವ್ರಿಗೆ ಹೈ ಗ್ಲೂಕೋಸ್ ಇದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ಇಟ್ ವಿಲ್ ನಾಟ್ ಕಂಟ್ರೋಲ್ ಜಾಸ್ತಿ ಲೆಡ್ ಅಥವಾ MSG ಯೂಸ್ ಮಾಡೋದ್ರಿಂದ. ಇಟ್ ವಿಲ್ ಎಫೆಕ್ಟ್ ದ ಹಾರ್ಟ್ ಆಲ್ಸೋ, ನ್ಯೂರೋ ಟ್ರಾನ್ಸ್ಮಿಟರ್, ಕೈಕಾಲುಗಳಿಗೆಲ್ಲ ತೊಂದರೆ ಆಗುತ್ತೆ, ಕಾಲು ಉರಿಯೋದು, ಮುಖ ಎಲ್ಲ ಉರಿಯೋದು, ಇವೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ.
ಆಮೇಲೆ ಒಂದು ಮಗುನ ನಾನು ಸ್ಕೂಲಲ್ಲಿ ನೋಡಿದೆ, ಅವ್ರ ತಂದೆ ತಾಯಿ ಬಂದು ನಂಗೆ ಹೇಳಿದ್ರು ಆಸ್ ಎ ನ್ಯೂಟ್ರಿಷನಿಸ್ಟು, ಮೇಡಮ್ ಅವನಿಗೆ ಯೂರಿನ್ ಪಾಸ್ ಮಾಡೋಕ್ಕೆ ತುಂಬ ಉರಿ ಬರುತ್ತೆ, ಅದಕ್ಕೆ ಡಾಕ್ಟ್ರ್ ತೋರಿಸಿದ್ರೆ ಅದು ಆಪ್ರೇಷನ್ ಮಾಡಬೇಕು ಅಂದರು. ನಾನಂತ ಏನು ಕೊಡ್ತೀರಾ ಅವನಿಗೆ? ಬೆಳಗ್ಗೆ ಮ್ಯಾಗಿ, ಸಾಯಂಕಾಲ ಎಲ್ಲ ಫಾಸ್ಟ್ ಫುಡ್ ತಿಂತಾನೆ. ನಾನಂತೆ ಯು ಸ್ಟಾಪ್ ಗಿವಿಂಗ್ ದ್ಯಾಟ್, ನೀವು ಬಾರ್ಲಿ ನೀರು ಕೊಡಿ, ಸೊ ದ್ಯಾಟ್ ಇಟ್ ವಿಲ್ ಗೋ ಔಟ್ ಆಫ್ ದ ಬಾಡಿ. ವೈಟಮಿನ್ ಸಿ ರಿಚ್ ಫುಡ್ಡು, ವೈಟಮಿನ್ ಇ ರಿಚ್ ಫುಡ್ ಕೊಡೋದ್ರಿಂದ ಕಡಿಮೆ. ಆಫ್ಟರ್ 1 month ಶಿ ಕೇಮ್ ಅಂಡ್ ಟೋಲ್ಡ್, ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ಆಪರೇಷನ್ ತಪ್ಪಿತು ಅಂತ ಹೇಳಿದರು. ಈ ತರ ಎಲ್ಲ ಕೆಲವು ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ, ಎಸ್ ಡಾಕ್ಟ್ರೆ. ಹಾಗಾದ್ರೆ ಈಗ ನಾನಾಗ್ಲೇ ಹೇಳ್ದಾಗ ಇದು ಕೇವಲ ಒಂದು ಮ್ಯಾಗಿ ವಿಚಾರ ಮಾತ್ರ ಅಲ್ಲ, ಇದು ಬೇರೆ ಯಾವೆಲ್ಲ ಕಾರಣಗಳು ಇದ್ದಿರಬಹುದು, ಇದನ್ನ ಹೈಲೈಟ್ ಮಾಡ್ತಾ ಇರಬಹುದು, ಎನಿವೆ. ಸೊ ಬಟ್ ಈ ರೀತಿಯಾದಂತಹ ಒಂದು ರೆಡಿ ಫುಡ್ ಗಳಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಅದರಲ್ಲೂ ಅಡಲ್ಟ್ಸ್ಗಿಂತ ಜಾಸ್ತಿ ಹೆಚ್ಚು ಪ್ರಾಬ್ಲಮ್ ಆಗುವಂಥದ್ದು ಮಕ್ಕಳಲ್ಲಿ. ಫೈನಲಿ ಬೇಸಿಕಲಿ ಮಕ್ಕಳಲ್ಲಿ ಯಾಕಾಗುತ್ತೆ ಅಂದರೆ, ಹೇಳಿದಾಗೆ ಮಕ್ಕಳು ಬೆಳೆಯೋ ಮಕ್ಕಳು, ಅವರಿಗೆ ನರ್ವ್ಸ್ ಆಗಲಿ ಎಲ್ಲ ಆವಾಗ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ, ಆವಾಗ ಅವರಿಗೆ ಲರ್ನಿಂಗ್ ಎಬಿಲಿಟೀಸ್ ಎಲ್ಲ ಶುರು ಆಗ್ತಿರುತ್ತೆ. ಸೊ ಅವೆಲ್ಲ ಅಫೆಕ್ಟ್ ಆಗ್ತದೆ. ಮತ್ತು ಲೆಡ್ ಇದೊಂದೇ ಅಲ್ಲ, ಇದರಲ್ಲಿ ಎನ್ವಿರಾನ್ಮೆಂಟಲ್ಲಿ ಸಾಯಿಲಲ್ಲಿ ಇರ್ಬೋದು, ನೀರಲ್ಲಿರ್ಬೋದು. ಸೊ ಈವನ್ ಮಕ್ಕಳು ಆಟ ಆಡ್ತಾರಲ್ಲ, ಆಟ ಸಾಮಾನಲ್ಲೂ ಲೆಡ್ಡಿನ ಅಂಶ ಇರುತ್ತೆ ಬಿಕಾಸ್ ಆಫ್ ಪ್ಲಾಸ್ಟಿಕ್ ಅಂಡ್ ಅದರ್ ಥಿಂಗ್ಸ್, ಇವನ್ ಕಾಸ್ಮೆಟಿಕ್ಸ್. ಸೊ ಮಕ್ಕಳು ಒಂದು ಈ ಥರ ಫಾಸ್ಟ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಕೈ ತೊಳೆಯೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಮಕ್ಕಳು ಸಾಯಿಲ್ ಮುಟ್ಟಿರ್ತಾರೆ, ಪೇಂಟಿನಲ್ಲಿ ಸಿಕ್ಕಾಪಟ್ಟೆ ಲೆಡ್ಡಿನ ಅಂಶ ಇರುತ್ತೆ, ಪೇಂಟ್ ಎಲ್ಲ ಮುಟ್ತಿರ್ತಾರೆ. ಕೆಲವರು ಪೈಕಾ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಅಂದರೆ ಮಣ್ಣು ತಿನ್ನೋದು, ಪೇಂಟ್ ತಿನ್ನೋದು, ಅವೆಲ್ಲ ಅಭ್ಯಾಸ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು. ಅದಕ್ಕೇನು ಅಂದರೆ ನ್ಯೂಟ್ರಿಷನಲ್ ಪೌಷ್ಟಿಕ ಆಹಾರ ಕೊಡಬೇಕು, ಮತ್ತು ಕೈ ತೊಳ್ಕೋಬೇಕು. ಪ್ರತಿ ಊಟಕ್ಕಿಂತ ತಿಂಡಿಗಿಂತ ಮುಂಚೆ ಕ್ಲೀನಾಗಿ ಕೈ ತೊಳೆದು ಊಟ ಮಾಡಬೇಕು. ಆ್ಯಂಡ್ ರೆಡಿ ಟು ಈಟ್ ಫುಡ್ ಯಾವುದೇ ಟೈಮಲ್ಲಿ ಇರ್ಬೋದು, ಎನಿ ಟೈಮ್. ಇಟ್ಸ್ ಹಾರ್ಮ್ಫುಲ್, ಮೇ ಬಿ ಒನ್ಸ್ ಇನ್ ಅ ವೈಲ್, ಮೇ ಬಿ ಎಸ್, ಬಟ್ ಏನಾಗುತ್ತೆ ಅಂದರೆ ಆಸ್ ಹೇಳಿದಾಗೆ ಅದರಲ್ಲಿ ಒಂದ್ಸತಿ ಟೇಸ್ಟ್ ರುಚಿ ನೋಡಿದ್ಮೇಲೆ ಅದು ಬಿಡೋಕೆ ಆಗೋದಿಲ್ಲ. ಸೊ ಇಟ್ ಫಾರ್ಮ್ಸ್ ಎ ಹ್ಯಾಬಿಟ್, ಚಟ ಆಗಿಬಿಡುತ್ತೆ ಅದು. ಎಸ್ ಡಾಕ್ಟರ್ ದೀಪಾ ಅವರೇ. ಸೊ ಎಲ್ಲರೂ ಹೇಳಿದ ಥರ ನಾನು ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ ಮಾಡಿದಾಗ ಸ್ಕೂಲ್ಸಲ್ಲಿ ಇದೇ ಹೇಳಿದ್ದು, ಎಷ್ಟು ಲೇಟಾಗಿ ನಾವು ಈ ಫಾಸ್ಟ್ ಫುಡ್ಸ್ ಶುರು ಮಾಡ್ತೀವಿ ಮಕ್ಕಳಿಗೆ ಅಷ್ಟು ಒಳ್ಳೇದು. ಆಲ್ಸೋ ಲೇಟರ್ ಇನ್ ಲೈಫ್ ಅಕ್ವೈರ್ ಮಾಡಿದ ಟೇಸ್ಟ್ ನಾವು ಅಷ್ಟೊಂದು ನಾವು ಅಡಿಕ್ಟ್ ಆಗಲ್ಲ. ಅದು ಚಿಕ್ಕವರಿಂದ ಶುರು ಮಾಡಿದ ಹ್ಯಾಬಿಟ್ಸ್ನ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಅದಕ್ಕೆ ನ್ಯೂಟ್ರಿಷನ್ ಪ್ರೋಗ್ರಾಮ್ಸಲ್ಲಿ ಯಾವಾಗಲೂ ಏನು ಹೇಳೋದು ಅಂದರೆ ಫ್ರೆಶ್ ಫುಡ್ಡನ್ನೇ ಕೊಡಿ. ಅಷ್ಟು ಕಷ್ಟ ಆಗುತ್ತೆ, ಪ್ಯಾಕ್ ಮಾಡೋಕ್ಕಾಗಲ್ಲ, ಒಂದು ಹೋಲ್ ಫ್ರೂಟ್ ಕೊಡಿ. ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಟು ಲುಕ್ ಫಾರ್ ಹೆಲ್ದಿ ಆಪ್ಷನ್ಸ್. ಅದು ಸ್ಕೂಲ್ ಅವರು ಪೇರೆಂಟ್ಸು ಜೊತೆ ಕೂತ್ಕೊಂಡು ಇಂಥ ಒಂದು ಪಾಲಿಸಿ ಮಾಡಿಬಿಟ್ಟು 2 ಕಡೆಯಿಂದನೂ ರಿಯನ್ಫೋರ್ಸ್ಮೆಂಟ್ ಬಂದರೆ ಇಟ್ ಈಸ್ ವೆರಿ ಗುಡ್. ಬಟ್ ಒನ್ ಪಾಸಿಟಿವ್ ರಿಯನ್ಫೋರ್ಸ್ಮೆಂಟ್ ನಾನು ಇವತ್ತು ಏನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಟಿವಿನಲ್ಲಿ ಅಂದರೆ, ಸೆಲೆಬ್ರಿಟೀಸ್ ಅವರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಎಂಡೋರ್ಸ್ಮೆಂಟ್ಸ್ ಮಾಡಬೇಕು. ಯಾಕಂದರೆ ಮಕ್ಕಳು ವೆರಿ ಕ್ವಿಕ್ಲಿ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್. ನಮ್ಮ ಅಪ್ಪ ಅಮ್ಮ ಹೇಳೋದಕ್ಕಿಂತ ಜಾಸ್ತಿ ಅವ್ರ ಫೇವ್ರೆಟ್ ಹೀರೋ ಹೇಳಿದ್ರೆ ನ್ಯಾಚುರಲಿ ಅದ್ ಕಡೆ ಹೋಗುತ್ತೆ ಅವ್ರ ಗಮನ. ಅದಕ್ಕೆ ನಾವು ಏನು ಹೇಳಿದ್ರು ವಿ ಶುಡ್ ಬಿ ವೆರಿ ರೆಸ್ಪಾನ್ಸಿಬಲ್ ಆ್ಯಂಡ್ ಎಲ್ಲರೂ ಸೇರಿಬಿಟ್ಟು ವಿ ಶುಡ್ ಮೇಕ್ ಇಟ್ ಅ ಹೆಲ್ದಿಯರ್ ಸೊಸೈಟಿ. ಈಗ ನಾವು ಮೇನ್ ಇರೋದು ಎನ್ವಿರಾನ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದು, ನಮ್ಮ ಮನೆ ಸುತ್ತ ನಾವು ಕ್ಲೀನ್ ಆಗಿರೋದು, ಆಮೇಲೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸದೇ ಇರೋದು, ಆಮೇಲೆ ಬೆಳೆದಂತ ಆಹಾರಗಳನ್ನ ಅಲ್ಲೂ ಕೂಡ ಕಂಟಾಮಿನೇಷನ್ ಆಗುತ್ತೆ. ಫೀಲ್ಡ್ ಇಂದ ಮಾರ್ಕೆಟಿಗೆ ಬರುವಷ್ಟೊತ್ತಿಗೆ ತುಂಬಾ ಕಂಟಾಮಿನೇಷನ್ ಆಗುತ್ತೆ. ಆದಷ್ಟು ನಾವು ಕ್ಲೀನ್ ಆಗಿ ತೊಳೆದು ಅದ್ರ ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ಕೆಲವು ಸಲ ಹೇಳ್ತೀವಿ ಸಿಪ್ಪೆ ಸಮೇತ ಊಟ ಮಾಡಿ ಅಂತ, ಬಟ್ ಅದು ನಾಟ್ ಗುಡ್. ಯಾಕಂದ್ರೆ ಈಗ ಆಲ್ರೆಡಿ ಕಂಟಾಮಿನೇಷನ್ ಆಗ್ತದೆ, ಪೆಸ್ಟಿಸೈಡ್ ರೆಸಿಡ್ಯೂಸ್ ಇದೆ. ಸೊ ಆದಷ್ಟು ನಾವು ಅದನ್ನ ಕ್ಲೀನ್ ಆಗಿ ಒಂದು ಉಪ್ಪಿನ ನೀರಲ್ಲಿ ತೊಳೆದು ಸ್ವಲ್ಪ ಹೊತ್ತು ಸೋಕ್ ಮಾಡಿ ಉಪಯೋಗಿಸೋದು. ಹಣ್ಣು, ತರಕಾರಿ ಮತ್ತು ಪದಾರ್ಥಗಳನ್ನ ಹೆಚ್ಚಿಗೆ ಉಪಯೋಗಿಸೋದ್ರಿಂದ ಅವರಿಗೆ ವೈಟಮಿನ್ ಇ ಕಂಟೆಂಟ್, ವೈಟಮಿನ್ ಸಿ ಕಂಟೆಂಟ್ ಸಿಗೋದ್ರಿಂದ ಈ ಎಲ್ಲ ಟಾಕ್ಸಿಕ್ ಮಟೀರಿಯಲ್ ಕೂಡ ಅದು ಕಡಿಮೆ ಮಾಡುತ್ತೆ. ಅದು ಒಂದು ನಾವು ಸಜೆಷನ್ ಹೇಳ್ಬೋದು. ಸೊ ಹಾಗಾದ್ರೆ ಈಗ ನೂಡಲ್ಸ್ ತಿನ್ನೋದು ಬಿಡೋದು ಅಂತ ಹೇಳಿ ಡಾಕ್ಟ್ರೆ ಕೊನೆಯದಾಗಿ ನಾವು ಮಾತಾಡೋದು, ನೂಡಲ್ಸ್ ತಿನ್ಬೇಕು ಬೇಡ? ಆಸ್ ಎ ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ನೂಡಲ್ಸ್ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್ ಇಸ್ ಬ್ಯಾಡ್, ಬಟ್ ಆನ್ ಎ ಶಾರ್ಟ್ ಟರ್ಮ್ ಬೇಸಿಸ್ ಯಾವುದೇ ಆಗಲಿ ವಿ ಹ್ಯಾವ್ ಟು ಸಿ ಬೆನಿಫಿಟ್ಸ್ ಅಂಡ್ ರಿಸ್ಕ್. ಯಾವುದೇ ಒಂದು ಟ್ಯಾಬ್ಲೆಟ್ ತಗೊಳ್ಳಿ, ಅದರಲ್ಲಿ ಬೆನಿಫಿಟ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ. ವಿ ಹ್ಯಾವ್ ಟು ಸಿ ಬೋತ್, ಬಟ್ ಒನ್ಸ್ ಇನ್ ಅ ವೈಲ್ ಈಸ್ ಎಸ್, ಬಟ್ ನಾಟ್ ಆನ್ ಎ ರೆಗ್ಯುಲರ್ ಬೇಸಿಸ್. ಅದೇ ಹೇಳಿದಾಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಒನ್ಸ್ ವಿ ಈಟ್. ನೋ ಒನ್ ಕ್ಯಾನ್ ಈಟ್ ಜಸ್ಟ್ ಒನ್ ಅಂತ ನೀವು ಹೇಳೋದಲ್ಲ, ಅದು ನಿಜ. ಬಟ್ ಒನ್ಸ್ ಇನ್ ಅ ವೈಲ್ ಇಸ್ ಸ್ಟಿಲ್ ಓಕೆ. ಬಟ್ ಏನು ಅಂದ್ರೆ ರೆಗ್ಯುಲೇಟರಿ ಬಾಡಿ ಶುಡ್ ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್, ಅಂಡರ್ ದ ವಿತ್ ಇನ್ ದ ನಾರ್ಮಲ್ ಲಿಮಿಟ್ಸ್. ಆ ತರ ಇದ್ರೆ ಎಸ್, ಬಟ್ ಅದರಲ್ಲೂ ಜಾಸ್ತಿ ಇದ್ರೆ ಈವನ್ ಅಕೇಶನಲ್ ಇಸ್ ಆಲ್ಸೋ ಡೇಂಜರಸ್ ಬಿಕಾಸ್ ಇದು ಇಮಿಡಿಯೇಟ್ ಎಫೆಕ್ಟ್ ಅಲ್ಲ, ಇಟ್ಸ್ ಎ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸ್. ಈಗ ಹೌ ಅಕೇಶನಲ್ ಇಸ್ ಅಕೇಶನಲ್, ನನಗೆ ವೀಕ್ಲಿ ಒಂದು ಅಪರೂಪ ಅನ್ಬೋದು, ಇನ್ನೊಬ್ಬರಿಗೆ ಡೈಲಿ ಒಂದು ಅಪರೂಪ. ನಿಜ, ಎಕ್ಸಾಕ್ಟ್ಲಿ. ಡಾಕ್ಟರ್ ತಿನ್ನೋದೇ ಬೇಡ? ನೀವು ರೆಗ್ಯುಲರ್ ನೂಡಲ್ಸ್ ತಗೊಂಡು ಬಂದು ಮನೇಲಿ ಮಾಡ್ತೀರಾ ಅಂದ್ರೆ ಅದು ನೂಡಲ್ಸ್ ಹೋಲ್ ವೀಟ್ ಏನಾದ್ರು ಇದೆ ಅಂದ್ರೆ ನಾವೇ ಮನೇಲಿ ಬಂದು ಮಾಡ್ತೀವಿ. 2 minutes ಅಲ್ಲಂತೂ ಆಗಲ್ಲ, 20 minutes ಮಿನಿಮಮ್ ಆಗುತ್ತೆ. ಬಟ್ ಅದನ್ನ ನೀವು ಮಾಡ್ತೀರಾ, ನೀವೇ ವೆಜಿಟೇಬಲ್ಸ್ ಹಾಕ್ತೀರಾ, ಟೇಸ್ಟ್ ಮೇಕರ್ ಹಾಕಲ್ಲ, ರೆಗ್ಯುಲರ್ ಇದನ್ನ ಯೂಸ್ ಮಾಡ್ತೀರಾ ಅಂದ್ರೆ ಇಟ್ ಇಸ್ ಸ್ಟಿಲ್ ಅ ಹೆಲ್ದಿ ಆಪ್ಷನ್.
ಬಟ್ ನಾಟ್ ಇನ್ಸ್ಟೆಂಟ್. ನಥಿಂಗ್ ಇನ್ಸ್ಟೆಂಟ್ ಇಸ್ ಗುಡ್. ಓಕೆ ಫೈನ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆದ್ರೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಚರ್ಚೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಷ್ಟೇ ಅವರೇ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ತಾವು ನಮ್ಮ ಜೊತೆಗೆ ಜಾಯ್ನ್ ಆದ್ರೆ. ಹಾಗಾಗಿ ಈಗ ಮ್ಯಾಗಿ ಅನ್ನುವಂಥದ್ದು ಮಾತ್ರ ಅಲ್ಲ, ಅದು ಯಾವುದೇ ಬ್ರ್ಯಾಂಡ್ ಆಗಿದ್ರು ಕೂಡ ಯಾವುದೇ ಇನ್ಸ್ಟಂಟ್ ಫುಡ್ ರೆಡಿ ಟು ಈಟ್ ಅನ್ನುವಂಥ ಫುಡ್ ಏನಿದೆ ಅದು ಖಂಡಿತವಾಗ್ಲೂ ಹಾರ್ಮ್ಫುಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಮನೆಗಳಲ್ಲೇ ಅಡುಗೆ ಮಾಡಿ ಹೆಚ್ಚು ಉಪಯೋಗ ಮಾಡುವಂಥದ್ದು ಒಳ್ಳೆಯದು, ನಿಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಅದು ಒಳ್ಳೆಯದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Our unreasonable spirit helps us create products that can change lives. Technology that can twist, turn, and make you unbeatable. Powered by 5th generation Intel Core processors. Now buy an Acer, get a chance to meet Rithik, and get exciting offers worth $13,000. ಯಾರು ನನ್ನ ಮದ್ವೆನೇ ಆಗಲ್ಲ ಅಂತಾರೆ ನೋಡಿ. ನಾನೇನ್ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಾ. ಆದ್ರೆ ಇದು ಇದು ಅಂದ್ರೆ ಚಿನ್ನ, ಒಳ್ಳೆ ವೈಫ್ ಬೇಕು ಅಂದ್ರೆ ಬ್ಯಾಚುಲರ್ ಲೈಫ್ ಇಂದ ಸ್ವಲ್ಪ ಅಪ್ಗ್ರೇಡ್ ಆಗಬೇಕಾಗುತ್ತೆ. ಹೆಂಗೆ? ಯಾರು? ಮೊದಲು OLX ಆಪ್ ಡೌನ್ಲೋಡ್ ಮಾಡು. ಅದಾದ್ಮೇಲೆ ಬ್ಯಾಡ್ದಿರೋ ಫ್ರಿಡ್ಜ್, ಟಿವಿದು ಫೋಟೋ ತೆಗಿ, ಒಳ್ಳೆ ಟೈಟಲ್ ಕೊಟ್ಟು ಫ್ರೀ ಆಡ್ ಪೋಸ್ಟ್ ಮಾಡು. ಆಮೇಲೆ ನೋಡು. ಹಲೋ, ನಮ್ಮನೆ ವಸ್ತುಗಳಿಗೆ ಇಷ್ಟು ಒಳ್ಳೆ ಆಫರ್? OLX ಅಲ್ಲಿ ಏನ್ ಬೇಕಾದ್ರೂ ಮಾರ್ಬೋದು. ಮಾರ್ಬಿಡಿ ಬಾಸ್. ಚಿಲ್ರಿ ಇಲ್ಲ, ಟಾಫಿ ಕೊಡ್ತೀನಿ ತಗೋ. ಪುಟ್ಟಿ ತಗೋ ಚಾಕ್ಲೇಟ್. ಟಾಫಿ ಇವರಿಗೆ ವಾಪಸ್ ಕೊಡು. ₹1 ಕೊಡಿ. ಇದನ್ನ ಇಟ್ಕೊಳ್ಳಿ. ₹1 ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ₹1 ತುಂಬಾ ಉಪಯೋಗಕ್ಕೆ ಬರುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಪ್ರತಿ ತಿಂಗಳು ನೀವು ಬರೀ ₹1 ಅಂತೆ ವರ್ಷಕ್ಕೆ ₹12 ತುಂಬಿಸಿದ್ರೆ, ಒಂದು ವೇಳೆ ನಿಮ್ಗೆ ದುರ್ಘಟನೆ ಸಂಭವಿಸಿದ್ರೆ, ಅಂಗವಿಕಲರಾದ್ರೆ, ಅಪಘಾತ ಆದ್ರೆ ನಿಮ್ಗೆ ಮತ್ತು ನಿಮ್ಮ ಪರಿವಾರಕ್ಕೆ ಈ ವಿಮಾ ಯೋಜನೆಯ ಅಡಿಯಲ್ಲಿ ₹2 ಲಕ್ಷ ಮೊತ್ತ ಸಿಗಬಹುದು. ಸೊ ಹೋಗಿ ತೊಟ್ಕೊಳ್ಳಿ ನಮ್ಮವರ ಅಮೂಲ್ಯ ಭವಿಷ್ಯದ ಈ ₹1 ಸುರಕ್ಷಾ ಕವಚ. ಲಾಲಿ ಹಾಡಿಗಾಗಿ ಕಾಯ್ಬೇಡಿ, ನಿದ್ರಿಸಬೇಕಾದ್ರೆ ಎಚ್ಚರವಿರಲಿ. ಎಲ್ಲಾ ಮ್ಯಾಟ್ರೆಸ್ ಎಲ್ರಿಗೂ ಆಗೋಲ್ಲ. ನಿಮಗಾಗಿಯೇ ಸರಿಯಾದ ಮ್ಯಾಟ್ರೆಸ್ ಬೇಕು. ನಿಮ್ಗೆ ಸರಿಯಾದ ಮ್ಯಾಟ್ರೆಸ್ ಸಿಗುತ್ತೆ ಸ್ಲೀಪ್ ವೆಲ್ ನ ಹೊಸ ಮೈ ಮ್ಯಾಟ್ರೆಸ್ ರೇಂಜ್ ನಲ್ಲಿ. ಸ್ಲೀಪ್ ವೆಲ್ ಮೈ ಮ್ಯಾಟ್ರೆಸ್, ನಿದ್ರಿಸಬೇಕಾದ್ರೆ ಎಚ್ಚರವಿರಲಿ. ಬಾಸ್ಕೋ ಗೊತ್ತಾ, ಕಾರ್ಟ್ರೇಡ್ ನಲ್ಲಿ ಪ್ರತಿ ನ್ಯೂ ಕಾರ್ ಸಿಗುತ್ತೆ. ಗೊತ್ತು. ಟೆಸ್ಟ್ ಡ್ರೈವ್ ಮತ್ತು ಆನ್ ರೋಡ್ ಬೆಲೆಗಳು ಕೂಡ ಗೊತ್ತು. ಓ, ನಿಮ್ಗೆ ಗೊತ್ತಿಲ್ಲದೇನಿದೆ? ಅದೇ ನಿನ್ಗೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಕೊಟ್ರು ರಾಕಿ? ಇಲ್ಲಿ ಲಕ್ಷ ಯೂಸ್ಡ್ ಕಾರ್ಗಳು ಮತ್ತು ಪ್ರತಿ ನ್ಯೂ ಕಾರ್ ಬೇಕಲ್ಲ, ಕಾರ್ ಟ್ರೇಡ್ ಇದೆಯಲ್ಲ. ಪ್ರತಿ ಮನವು ಬಯಸುವ ಟೇಸ್ಟ್. ಧಾರವಾಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ. ಬೆಣ್ಣೆಹಳ್ಳದಲ್ಲಿ 9 ಜನ ಕಾರ್ಮಿಕರು ಸಿಲುಕಿ ಪರದಾಟ. ಅಗ್ನಿಶಾಮಕ ಪೊಲೀಸರಿಂದ ರಕ್ಷಣಾ ಕಾರ್ಯ. ಮ್ಯಾಗಿಯಲ್ಲಿ ವಿಷಕಾರಕ ಅಂಶ ಪತ್ತೆ ಹಿನ್ನೆಲೆ ನೆಸ್ಲೆ ಕಂಪನಿ ವಿರುದ್ಧ ದೆಹಲಿ ಸರ್ಕಾರದಿಂದ ಕೇಸು ಸಾಧ್ಯತೆ. ತಮಿಳುನಾಡು, ಹಿಮಾಚಲ ಪ್ರದೇಶದಲ್ಲಿ ಟೆಸ್ಟ್ಗೆ ಸ್ಯಾಂಪಲ್ ರವಾನೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಕುಡುಕನ ಅವಾಂತರ. 2 ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ. 8 ಮಂದಿ ಶಂಕಿತರ ಬಂಧನ. ರೈತರ ಭೂಮಿಯಲ್ಲಿ ಅಕ್ರಮ ರಿಂಗ್ ರಸ್ತೆ ನಿರ್ಮಾಣ. ರೈತರಿಂದ ಸರ್ವೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ. ಪರಿಹಾರ ನೀಡಿ ಕಾಮಗಾರಿ ಶುರು ಮಾಡೋದಕ್ಕೆ ಆಗ್ರಹ. ಇಂದಿನಿಂದ ಸಿಇಟಿ ಕೌನ್ಸಿಲಿಂಗ್. ವಿಕಲಚೇತನರಿಗೆ ದೈಹಿಕ ಪರೀಕ್ಷೆ. ಸೀಟು ಕಾಯ್ದಿರಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳ ಆಗಮನ. ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಸುಕನ್ಯಾ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಕಾಲವಾಡ ಬಳಿಯ ಬೆಣ್ಣೆಹಳ್ಳದಲ್ಲಿ 9 ಮಂದಿ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಜಾಲಿ ಮರದ ಇದ್ದಿಲು ತಯಾರು ಮಾಡ್ತಾ ಇದ್ದ ಇವರಲ್ಲಿ